ಇದು ನಿನ್ನ ನೋಟ್ ಪುಸ್ತಕದಲ್ಲಿ ಏನಿದೆಯೋ ಅದಲ್ಲ, ಅದು ನಿನ್ನನ್ನು ಬದಲಾಯಿಸುವಂಥದ್ದು. ನೀನು ಏನು ತಿಳ್ಕೊಂಡಿದೆಯೋ ಅದಲ್ಲ ಮೆದುಳಿನಲ್ಲಿ, ಅದು ನಿನ್ನ ಬದಲಾಯಿಸುವಂಥದ್ದಲ್ಲ. ನೀನು ಏನು ಓದಿದೆಯೋ ಅದಲ್ಲ ನಿನ್ನ ಬದಲಾಯಿಸುವಂಥದ್ದು. ಅದು ನಿನ್ನ ಆತ್ಮದೊಳಗೆ ಏನು ಹೋಗ್ತದೋ ಅದು ನಿನ್ನನ್ನು ಬದಲಾಯಿಸುವಂಥದ್ದು. ಅದೇ ಪ್ರಸಂಗ ನಾನು ಪ್ರಸಂಗಿಸಿದ್ರೆ ನೀವು ಪ್ರಸಂಗಿಸ್ತೀರಿ. ನೋಡ್ರಿ, ಗುಂಪಿನ ಮುಖಗಳನ್ನು ನೋಡ್ರಿ. ನಾನು ಯಾಕೆ ಅದನ್ನು ಹೇಳ್ತೀನಿ ಗೊತ್ತಾ? ಗರ್ವ ಅಣ್ಣ? ಹೌದು ಗರ್ವ, ಹೌದು. ನನ್ನೊಳಗೆ ಇರುವಾತನ ವಿಷಯದಲ್ಲಿ ಗರ್ವ. ಉತ್ತಮವಾದ ಹಾಡುಗಾರನ ಈ ಲೋಕದಲ್ಲಿ ಕರ್ಕೊಂಬಂಡ್ರಿ, ಆತನಿಗೆ ಹಾಡನ್ನು ಕೊಡ್ರಿ, ಅದೇ ಹಾಡು ನನಗೆ ಕೊಡ್ರಿ. ಆತನು ಆಡುವಾಗ ಎಲ್ಲರೂ ಚಪ್ಪಳೆ ಹೊಡೆದು ಎಗರಿತಾರೆ, ಆದರೆ ನಾನು ಆಡುವಾಗ ಅವರು ಕಣ್ಣೀರು ಸುರಿಸಿ ಅದನ್ನು ಒರೆಸ್ಕೊಳ್ತಾರೆ. ನಾನು ನನ್ನ ಕುರಿತಾಗಿ ಹೆಚ್ಚಳ ಪಡ್ತಾ ಇಲ್ಲ. ನನಗೆ ಗೊತ್ತಾಗಬೇಕಾಗಿದೆ, ನೀವು ಏನು ಓದ್ಕೊಂಡಿದ್ದೀರೋ ಅದನ್ನು ತಿಳ್ಕೊಳ್ಬೇಕೆಂಬುದಾಗಿ ಆಶಿಸ್ತೇನೆ. ನೀನು ಟಿಫನ್ ಕ್ಯಾರಿಯರ್, ಇಡ್ಲಿ ದೋಸೆ ಚಪಾತಿ ಅಲ್ಲ, ನೀನು ದೇವರನ್ನು ಹೊತ್ತುಕೊಂಡವನಾಗಿದ್ದೀಯಾ. ಇದಕ್ಕಿಂತ ಹೆಚ್ಚಿನದು ಏನದು ಇದೆಯಾ? ದೇವರನ್ನು ಹೊತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಯಾವುದಾದ್ರೂ ಉನ್ನತವಾದ ಭಾಗ್ಯ ಇದೆಯಾ? ದೇವರಿಗಿಂತಲೂ ಹೆಚ್ಚಾಗಿ ಮತ್ತು ಮನುಷ್ಯನಿಗಿಂತ? ದೇವರು ಮನುಷ್ಯನು ಒಂದಾಗಿರೋದಕ್ಕಿಂತ ಹೆಚ್ಚಾಗಿ ಏನಾದರೂ ಇದೆಯಾ? ಯೇಸು ಹೇಳಿದರು, ಫಿಲಿಪ್ ಹೇಳ್ದ, ಯೇಸು ನಮಗೆ ತಂದೆಯನ್ನು ತೋರಿಸು, ತಂದೆಯನ್ನು ನೋಡಬೇಕು. ನಾನು ಭಾಳ ಹಸಿದಿದ್ದೇನೆ. ನೀನು ಯಾವಾಗಲೂ ಅಪ್ಪ ಅಪ್ಪ ತಂದೆ ತಂದೆ ಅಂತ ಮಾತಾಡ್ತೀಯ. ಓ, ನನಗೆ ತಂದೆಯನ್ನು ತೋರಿಸು. ಯೇಸು ಹೇಳಿದರು, ಹಲೋ ಫಿಲಿಪ್ಪ, ನೀನು ನನ್ನೊಂದಿಗಿದ್ದೀಯಾ ಆ 3 ವರ್ಷಗಳಿಂದ ಹೆಚ್ಚಾಗಿ? ಹೌದು ಕರ್ತನೆ. ನಿನಗೆ ಗೊತ್ತಿಲ್ವಾ? ಏನು? ನನ್ನನ್ನು ನೋಡಿದವನು ಆತನು ತಂದೆ ನೋಡುವನಾಗಿದ್ದಾನೆ. ನೀವು ಅದನ್ನು ಬಾಯಲ್ಲಿ ಹೇಳಬೇಕು. ಹೃದಯದ ಒಳಗೆ ಅಲ್ಲ, ನೀವು ಅದನ್ನು ಅರಿಕೆ ಮಾಡಬೇಕು. ನೀವು ಬೆಳಗ್ಗೆ ಎದ್ದೇಳುವಾಗ ನೀನು ಹೇಳಬೇಕು, ನೀವು ಎದ್ದೇಳ್ರಿ, ನಾನು ದೇವರು ಎದ್ದೆವು ಅಂತ ಹೇಳ್ರಿ. ನೀವು ಮನೆಗೆ ಹೋಗುವಾಗ ನಾನು ದೇವರು ಮನೆಗೆ ಹೋಗ್ತಾ ಇದ್ದೇವೆ ತಿರುಗಿ ಅಂತ ಹೇಳ್ರಿ. ನೀವು ಬ್ರಷ್ ಮಾಡುವಾಗ ನಾನು ದೇವರು ಒಟ್ಟಾಗಿ ಬ್ರಷ್ ಮಾಡ್ತಾ ಇದ್ದೇವೆ ಅಂತ ಹೇಳ್ರಿ. ಅದು ಸಾಧ್ಯನಾ? ನೀನು ಅದನ್ನು ಹೇಳಲಿಕ್ಕೆ ಸಾಧ್ಯನಾ? ಅಣ್ಣ ಅದನ್ನು ಹೇಳಲಿಕ್ಕೆ ಸಾಧ್ಯ. ನೀವು ಅದನ್ನು ಹೇಳಲಿಕ್ಕೆ ಸಾಧ್ಯನಾ? ಅದು ಬೆರಕ ಆಶೀರ್ವಾದವಾಗಿದೆ. ಈ ಎಲ್ಲ ವರ್ಷಗಳಲ್ಲಿ ಜನರು ಯಾವಾಗಲೂ ಬಲವಾದ ವ್ಯಕ್ತಿಗಳು ಬರ್ತಾರೆ, ಇಲ್ಲಿ ನಿಂತ್ಕೊಳ್ತಾರೆ, ಅವರು ಅದ್ಭುತ ಮಾಡ್ತಾರೆ, ಅವರು ಹಾಡು ಹೇಳ್ತಾರೆ. ಎಲ್ಲರೂ ನೋಡುವಾಗ ನೀವು ಹೋಗ್ತೀರಾ, ಅಣ್ಣ ಅಣ್ಣ ಅಪ್ಪ, ನಾನು ಗುಂಪಿನಿಂದ ಓಡ್ತೇನೆ. ಈ ಎಲ್ಲ ಸಂಗತಿ ಪ್ರಸಂಗಿಸುವ ನೀನು ದೇವರು ಒಂದಾಗಿದ ನಂತರ ನಾನು ಓಡ್ತೇನೆ. ಯಾಕೆ ಅಣ್ಣ ನನಗೆ ಮುಟ್ಟಣ್ಣ ಅಂತ ಹೇಳ್ತಾರೆ. ದೇವರು ನಾನು ಕರೆದಾಗ ಆತ ನನಗೆ ಹೇಳಿದರು, ಎಸಿಕಿಯ, ನಿನ್ನ ಕರುವಿಕೆ, ನಿನ್ನ ಸೇವೆ ಕರುವಿಕೆ, ಅದು ಎಲ್ಲ ವಿಶ್ವಾಸಿಗಳು ಅವ್ರು ಏನಾಗಿದ್ದಾರೆ ಎಂಬುದನ್ನು ನೋಡುವುದಂತೆ ಮಾಡಬೇಕು. ಅವ್ರು ಏನಾಗಿದ್ದಾರೆ ಅನ್ನೋದನ್ನು ಅವ್ರು ನೋಡಬೇಕು.
ಆ ಒಬ್ಬ ಮನುಷ್ಯನ ತೋರುವಿಕೆ ಅದು ಮುಗೀತು. ಈಗ ಎಲ್ಲ ಮನುಷ್ಯರ ಒಂದು ತೋರ್ಪಡುವಿಕೆ ಇದೆ. ಪ್ರತಿಯೊಬ್ಬ ವಿಶ್ವಾಸಿಗಳ ಒಂದು ತೋರ್ಪಡುವಿಕೆ ಇದೆ. ಯೇಸು ಹೇಳಿದರು, ಆತನು ಹಾಗೆ ಯಾರು ನಾನು ನಂಬ್ತಾರೋ, ಅಂದರೆ ಎಷ್ಟು ಜನ ನಂಬ್ತೀರಾ ಆತನಲ್ಲಿ, ಎಷ್ಟು ಜನ ನಂಬ್ತಾರೋ ಅವರೆಲ್ಲರೂ ಕೂಡ ನಾನು ಮಾಡಿದ್ರು ಅವ್ರು ಮಾಡ್ತಾರೆ. ಮತ್ತು ಅವುಗಳಿಗಿಂತ ಹೆಚ್ಚಾಗಿ ಅವ್ರು ಮಾಡ್ತಾರೆ. ಎಷ್ಟು ಜನ ನಂಬ್ತೀರಿ? ಯೇಸು ಸುಳ್ಳು ಹೇಳಿದ್ರು ಅಂತ. ಯೇಸು ಸುಳ್ಳು ಹೇಳಿದ್ರಾ? ಸ್ವಲ್ಪ ಉದ್ವೇಗ, ಸ್ವಲ್ಪ ಎಕ್ಸ್ಟ್ರಾ ಏನಾದರೂ. ನೀವು ಸತ್ಯ ನೋಡ್ತಾ ಇದ್ದೀರಾ? ಆತನು ಸತ್ಯ ದೇವರಲ್ವಾ? ಆತನೆಂದಿಗೂ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆತನು ಹೇಳಿದನು, ನಿಜವಾಗಿ ಹೇಳುತ್ತೇನೆ, ನಿಜವಾಗಿ ನಿಮಗೆ ಹೇಳ್ತೇನೆ, ನನ್ನನ್ನು ನಂಬುವವನು, ನನ್ನಲ್ಲಿ ನಂಬಿಕೆ ಇಡುವವನು, ಆತನು ನಾನೇನು ಮಾಡ್ತೀನೋ ಅದನ್ನು ಮಾಡ್ತಾನೆ. ನಾನೇನು ಮಾಡಿದ್ದೇನೆ ಅದಕ್ಕಿಂತ ಹೆಚ್ಚಾಗಿ ಮಾಡುತ್ತಾನೆ. ದಯಮಾಡಿ ಹೇಳ್ರಿ, ಆತನೇನಾದ್ರು ಸುಳ್ಳು ಹೇಳಿದ್ನ? ಆತನ ಸತ್ಯ ಹೇಳಿದ್ನ? ಮತ್ತು ಇವತ್ತು ಏನಾಗಬೇಕಾಗಿತ್ತು? ಕೇವಲ ನಾಯಕರು ಮಾತ್ರ ಅದ್ಭುತ ಮಾಡಬೇಕಾ? ವರಗಳು ಹೊಂದಿದವರು ಮಾತ್ರನಾ? ಪ್ರತಿಯೊಬ್ಬ ವಿಶ್ವಾಸಿಗಳು ಅವರ ಹೊಂದಿದವರು. ಕಥ ಶಾಖ ಠಾಪ ರಾಕ ಠಾಕ ಲಕ ಠಾಪ ರಾಪ ಓ ರಾಟ ಸಫ ಅರ ಕಟಲ ಟರ ಬತ ಕಟರಲ. ನೀವು ವಿಶೇಷವಾದ ಸ್ಥಳದಲ್ಲಿದ್ದೀರಿ ಅಂದರೆ ಅರ್ಥ, ದೇವರು ನಿನ್ನ ಮೇಲೆ ಕೆತ್ತಿದ್ದಾರೆ ಒಬ್ಬ ವಿಶೇಷ ವ್ಯಕ್ತಿಯಾಗಿ. ಸೈತಾನನ ಅನುಮತಿಸಬೇಡ್ರಿ. ನಿನಗೆ ಆಗಲ್ಲ, ನೀನು ಮಾಡೋಕ್ಕಾಗಲ್ಲ, ನೀನು ಬಲಹೀನನು, ಮತ್ತು ಅನೇಕ ಸಮಯಗಳಲ್ಲಿ ನೀನು ಹೇಳಿದ್ಯಾ ನೀನು ಸೋತನೆಂಬುದಾಗಿ ಅಲ್ಲ. ಅದು ಸೈತಾನನ ಸ್ವರವಾಗಿದೆ. ಅನೇಕ ಸಾರಿ ಜನರು ಹೆಂಗೆ ದೇವರ ನನಗೆ ಬರುವಂಥ ಸ್ವರ, ಬರುವಂಥ ಆಲೋಚನೆ ಬರುವಂಥ ಅದು ಯೇಸುವಿನಿಂದಲೋ ಅಥವಾ ಸೈತಾನದಿಂದಲೋ ಹೇಗೆ ತಿಳ್ಕೊಳ್ಳೋ ಅಂತ ಕೇಳ್ತಾರೆ. ಸೈತಾನ ಮಾತಾಡುವಾಗ ನೀವು ನಿರಾಶ್ರಿತರಾಗ್ತೀರಿ. ದೇವ್ರು ಮಾತಾಡುವಾಗ ನೀವು ಸಂತೋಷದಿಂದ ನೆಗಿತೀರಿ. ಭಾಳ ಸುಲಭವಾದಂಥ ಟಿಪ್ಸ್ ಇದು. ಸೈತಾನ ಮಾತಾಡುವಾಗ ನೀವು ಭಯಪಡ್ತೀರಿ, ಬಂಧಿಸಲ್ಪಡ್ತೀರಿ. ಯೇಸು ಮಾತಾಡುವಾಗ ನೀವು ಭಾಳ ಫ್ರೀ ಆಗಿರ್ತೀರಿ. ನಾವು ಅದನ್ನು ನೋಡ್ಬೋದು. ನೀವು ಸಭೆಗೆ ಹೋಗುವಾಗ ಎಷ್ಟು ಜನ ಸಭಾಪಾಲಕರಲ್ಲಿದ್ದೀರಿ? ಕೈ ಎತ್ತಿ ನೋಡೋಣ. ಸಭಾಪಾಲಕರು ದಯಮಾಡಿ ಎದ್ದು ನಿಂತ್ಕೊಳ್ರಿ. ನಿಮ್ಮೆಲ್ಲ ಸಭೆಗಳು ಅದು ಕನಿಷ್ಠ ಅಂದರೆ 1 ಲಕ್ಷದಷ್ಟು ಬೆಳಿಬೇಕು. ಸತ್ಯವೇದ ಹೇಳುತ್ತೆ, ಅವ್ರು ಎಷ್ಟು ಹೆಚ್ಚಾಗಿ ಹಿಂಸಿಸಲ್ಪಟ್ಟರೋ ಅಷ್ಟು ಹೆಚ್ಚಾಗಿ ಅವರು ವೃದ್ಧಿಯಾದರು ಅಂತೇಳಿ. ನಾನು ನಿಮಗೆ ಹೇಳ್ತೇನೆ, ನೀವು ಹಾದು ಹೋದಂಥ ಪ್ರತಿಯೊಂದು ಹಿಂಸೆ, ನೀವು ಹಾದು ಹೋದಂಥ ಪ್ರತಿಯೊಂದು ಒತ್ತಡ, ಅದು ನಿನ್ನನ್ನು ನಾಶ ಮಾಡಲಿಕ್ಕಾಗಲ್ಲ, ನಿನ್ನ ಸೇವೆ ನಾಶ ಮಾಡಲಿಕ್ಕಾಗಿ ಅಲ್ಲ, ಅದು ಗುಣಕಾರ ಮಾಡಲಿಕ್ಕೋಸ್ಕರವಾಗಿ, ಅದನ್ನು ಹೆಚ್ಚು ಮಾಡಲಿಕ್ಕಾಗಿ, ಅದನ್ನು ದೇವರ ಮಾತೆಂಬುದಾಗಿ ತೆಗೆದುಕೊಳ್ಳ್ರಿ. ನೀವು ಗುಣಕಾರ ಮಾಡಲ್ಪಡ್ತೀರಿ, ನೀವು ಬೆಳಿತೀರಿ, ಸಭೆ ಬೆಳೆಯುತ್ತೆ. ನಿಮ್ಮ ಪ್ರಭಾವ ಅದು ಗುಣಕಾರ ಮಾಡಲ್ಪಡ್ತದೆ. ನೀವು ತುಂಬಲ್ಪಡ್ತೀರಿ. ರಕಟ ಪಟಲ ರಡಟಲರ ಮಲಕಟ ರಡ ಪಟಲಡ. ನಂಬ್ರಿ, ನಿಮ್ಮ ಅಭಿಷೇಕ, ನಿಮ್ಮ ಸಭೆ ಬೆಳವಣಿಗೆ, ವಿಶ್ವಾಸಿಗಳು
ಅವರು ಹೆಚ್ಚಾಗ್ತಾರೆ, ಅದು ಹೆಚ್ಚಾಗುತ್ತೆ ಎಂಬುದಾಗಿ. ಶಕ್ತಿ ಹೆಚ್ಚಾಗುತ್ತೆ, ಅದ್ಭುತಗಳು ಹೆಚ್ಚಾಗುತ್ತೆ, ಅದ್ಭುತಗಳು ಹೆಚ್ಚಾಗುತ್ತೆ. ಅಥೋ ವಾವ್ ವಾವ್ ಥೋ. ಇದು ಪ್ರವಾದನೆ. ನಿಮ್ಮ ಅದ್ಭುತಗಳು ಹೆಚ್ಚಾಗುತ್ತೆ. ಓ ಥಾ ಭಾಷೆ ಮಹಿಮೆ ಕೂಡ ಹೆಚ್ಚಾಗುತ್ತೆ. ನನ್ನ ನಂಬ್ರಿ ಪಾಸ್ಟರ್ಗಳೇ, ನನ್ನ ನಂಬ್ರಿ. ನಿಮ್ಮ ಎಲ್ಲ ಸೋಲ್ವಿಕೆಗಳು ಅದು ಜಯಕರವಾದ ಧ್ವಜವಾಗಿ ಮಾರ್ಪಡ್ತದೆ, ಜಯಕರವಾದ ಧ್ವಜವಾಗಿ ಮಾರ್ಪಡ್ತದೆ. ಕೂಗ್ರಿ, ನಾನು ಹೆಚ್ಚಾಗ್ತಾ ಇದ್ದೇನೆ, ನಾನು ಗುಣಕರವಾಗ್ತಾ ಇದ್ದೇನೆ. ಇಲ್ಲ ಸೈತಾನನೇ, ಇಲ್ಲ ಸೈತಾನನೇ, ಆತನು ನಾನು ಇಕ್ಕಟ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಅಪೊಸ್ತಲರು, ಬಲವುಳ್ಳ ಅಪೊಸ್ತಲರು ಇದ್ದಾರೆ ಇಲ್ಲಿ. ಓ ಬಲವಾದ ಅದ್ಭುತಗಳೊಂದಿಗೆ ನನ್ನ ನಂಬ್ರಿ. ಆ ಮಹಿಮೆ ಉಳ್ಳ ಆ ಒಂದು ಮೇಘ ನಿಮ್ಮನ್ನು ಮುಚ್ಚಿಕೊಳ್ತಾ ಇದೆ. ಮಹಿಮೆ ಉಳ್ಳ ಆ ಒಂದು ಮೇಘ, ಹೌದು, ನೀವು ಮಹಿಮೆಯ ಕೆಳಗೆ ನೀವಿದ್ದೀರಿ. ವಂದನೆ. ದೇವರ ಮಹಿಮೆ ನಿಮ್ಮ ಜೀವಿತದಲ್ಲಿ, ಪರಿಶುದ್ಧಾತ್ಮನ ಒಂದು ಶಕ್ತಿ ನಿಮ್ಮ ಜೀವಿತದ ಮೇಲೆ ಅದು ಕಾಯ್ತಾ ಇದೆ. ಅದು ನಿಮಗಾಗಿ ಹಸಿದು ಅದು ಕಾಯ್ತಾ ಇದೆ, ನಿಮಗೋಸ್ಕರ. ಹೌದು ಅಂತ ಹೇಳುವುದಕ್ಕೋಸ್ಕರವಾಗಿ ಕಾಯ್ತಾ ಇದೆ, ನಿಮಗಾಗಿ ಕಾಯ್ತಾ ಇದೆ. ಓ ಶಕ್ತಿಗಾಗಿ ಹಸಿದವರಾಗುವಂತೆ ಅದು ಕಾಯ್ತಾ ಇದೆ. ನೀವು ಸಿದ್ಧವಾದ ತಕ್ಷಣವೇ ಆ ಪರಲೋಕವು ನಿನ್ನ ಒಂದು ಸೇವೆಯಿಂದ ಬರ್ತದೆ. ಸಭೆಗಳು ಹೆಚ್ಚಾಗುತ್ತೆ, ಅದ್ಭುತಗಳು ಹೆಚ್ಚಾಗುತ್ತೆ. ನಾನು ನಿಮಗೆ ಹೇಳ್ತೇನೆ, ನೀವು ಸತ್ತವರು ಎಬ್ಬಿಸುತ್ತೀರಿ. ನೀವು ಸತ್ತವರು ಎಬ್ಬಿಸುತ್ತೀರಿ. ನಿಮಗೆ ಅಂಥ ಶಕ್ತಿ ಇದೆ, ನಿಮಗೆ ಅಂಥ ಮಹಿಮೆ ಇದೆ. ನಿಮ್ಮ ಸಮಯ ಬಂದಿದೆ. ಆ ಅದ್ಭುತವಾದ ದಿನ ಅದು ನಿಮ್ಮ ಜೀವಿತದಲ್ಲಿ ಪ್ರಾರಂಭವಾಗಿದೆ. ಓ ತಡ ಮಾಡಬೇಡ್ರಿ.
ದೇವ್ರಿಗೆ ಹೇಳ್ರಿ, ನಿಮ್ಮ ಕರಗಳೆತ್ತಿ ಹೇಳ್ರಿ, ಕರ್ತನೆ ನಾನು ಸಿದ್ಧವಾಗಿದ್ದೇನೆ ಅಂತೇಳಿ. ನಾನು ಅಸಿದ್ಧವನಾಗಿದ್ದೇನೆ ಅಸಾಧಾರಣವಾದ ಸಂಗತಿಗಳಿಗೆ. ನಾನು ಅಸಿದ್ಧವನಾಗಿದ್ದೇನೆ ನಿನಗಾಗಿ. ನಾನು ಅಸಿದ್ಧವನಾಗಿದ್ದೇನೆ ನಿನಗಾಗಿ. ಯಾವುದು ನನ್ನ ತೃಪ್ತಿಗೊಳಿಸುವುದಿಲ್ಲ, ಯಾವುದೂ ಇಲ್ಲ. ನನಗೆ ನೀನು ಬೇಕು, ನನಗೆ ನಿನ್ನ ಶಕ್ತಿ ಬೇಕು, ನನಗೆ ನಿನ್ನ ಮಹಿಮೆ ಬೇಕು, ನನಗೆ ನೀನು ಬೇಕು. ನಾನು ಉಪಯೋಗಿಸು ಈ ಕಡೇ ದಿವಸದಲ್ಲಿ ಅದ್ಭುತಗಳೊಂದಿಗೆ, ಸತ್ತವ್ರನ್ನ ಎಬ್ಬಿಸುವುದರೊಂದಿಗೆ, ರೋಗಿಗಳು ಸ್ವಸ್ಥ ಮಾಡ್ತಾ ಸೃಷ್ಟಿಸುವಂಥ ಅದ್ಭುತಗಳನ್ನು ಮಾಡುವುದಕ್ಕೆ ನಿನ್ನ ಮಹಿಮೆ ಅದು ಅರಿಯಲಿ, ನನ್ನ ಮೂಲಕವಾಗಿ ಅರಿಯಲಿ. ನಿನ್ನ ಮಹಿಮೆ ಅದು ಅರಿಯಲಿ. ದಯಮಾಡಿ ನನ್ನನ್ನು ಕೇಳಿಸ್ಕೊಳ್ರಿ. ನೀವು ಓದಂಥ ಪ್ರತಿಯೊಂದು ಹೋರಾಟಗಳು, ಪ್ರತಿಯೊಂದು ಹಿಂಸೆ, ಪ್ರತಿಯೊಂದು ಸೋಲುವಿಕೆಗಳು, ಪ್ರತಿಯೊಂದು ಸೈತಾನನ ದಾಳಿಗಳು, ನೀವು ಅಂದ್ಕೊಂಡ್ರಿ ಯಾಕೆ ಆಯಿತು ಎಂಬುದಾಗಿ. ನಾನು ಯಾಕಾಯ್ತು ಅಂತ ಹೇಳ, ಆ ಎಲ್ಲ ಒಂದು ತೊಂದರೆಗಳು ಅದು ನಿನ್ನ ಜೀವಿತದಲ್ಲಿ ಏನೋ ಕ್ರಿಯೆ ಮಾಡ್ತಾ ಇದೆ. ನಿನ್ನನ್ನು ಒಂದು ಮಹಿಮೆಯನ್ನು ಹೊತ್ತುಕೊಳ್ಳುವವರನ್ನಾಗಿ ಮಾಡ್ತಾ ಇದೆ. ಒಂದು ದಿನ ಬರ್ತದೆ, ನೀವು ಹೇಳ್ತೀರಿ, ಅಣ್ಣ ನಾನು ಅನೇಕ ಕತ್ತಲೆಯ ಹಾದು ಹೋಗಿದ್ದೇನೆ, ನಾನೀಗ ಹಿಂತಿರುಗಿ ನೋಡುವಾಗ ನಾನು ಅನುಭವಿಸಿದಂಥ ಆ ಒಂದು ಮಹಿಮೆ, ನಾನು ನೋಡಿದಂಥ ಅದ್ಭುತಗಳು, ಆ ಒಂದು ಸೇವೆ ಹೆಚ್ಚಾಗುವಂಥದ್ದು, ಅದಕ್ಕೋಸ್ಕರವಾಗಿ ದೇವರನ್ನು ಮುರಿದಿದ್ದಾರೆ. ಈಗ ಮಹಿಮೆ ಅದು ಹರಿತಾ ಇದೆ, ಶಕ್ತಿ ಅದು ಹರಿದು ಹೋಗ್ತಾ ಇದೆ. ಜನರು ನನ್ನ ಬಳಿ ಹರಿದು ಬರ್ತಾ ಇದ್ದಾರೆ, ಓಡಿ ಬರ್ತಾರೆ. ನನ್ನ ಸೇವೆ ಹೆಚ್ಚಾಗ್ತಾ ಇದೆ. ನೀವು ಅದನ್ನು ಹೇಳ್ತೀರಿ. ನಿಮ್ಮ ಸೋಲುವಿಕೆಗಳು ಕೂಡ ಎಷ್ಟೋ ಸಾರಿ ನೀವು ಸೋತು ಹೋಗಿದ್ದೀರಿ. ನಿಮ್ಮನ್ನು ತೋರಿಸ್ಲಿಕ್ಕಾಗಿ ನೀವೇನು ಅಲ್ಲ ಎಂಬುದಕ್ಕೋಸ್ಕರವಾಗಿ ಅದು ನಿಮ್ಮ ಗರ್ವವನ್ನು ಮುರಿದಿದೆ. ಆದರೆ ದೇವರ ಶಕ್ತಿ, ಪರಿಶುದ್ಧಾತ್ಮನ ಶಕ್ತಿ, ದೇವರ ಮಹಿಮೆ ಅದು ನಿಮ್ಮ ಹೊರಗೆ ಬರೋದಕ್ಕೋಸ್ಕರವಾಗಿ ಅದು ಸುನಾಮಿಯಾಗಿ ಬರ್ತದೆ. ವಂದನೆ ಪರಿಶುದ್ಧಾತ್ಮನೇ, ನನ್ನನ್ನು ನಂಬ್ರಿ ಸಹೋದರರೇ, ನನ್ನ ನಂಬ್ರಿ ಸಹೋದರಿಯರೇ, ನನ್ನ ನಂಬ್ರಿ. ನಿಮ್ಮೊಳಗಿರುವಂಥ ಬೆಂಕಿ ಅದು ಎಲ್ಲ ಭಾರವನ್ನು ಕೂಡ ಅದು ಕರಗಿಸಿಬಿಡ್ತದೆ ನಿಮ್ಮ ಜೀವಿತದಲ್ಲಿ. ಆ ಪರಿಶುದ್ಧಾತ್ಮನ ಬೆಂಕಿ ಅದು ಪ್ರತಿಯೊಂದು ಭಾರವನ್ನು ಅದು ಮುರಿತದೆ, ಎಲ್ಲ ಭಾರವನ್ನು ಕರಗಿಸಿಬಿಡುತ್ತೆ, ಸುಟ್ಟಾಕುತ್ತೆ. ನೀವು ಓಡ್ತೀರಿ. ಜನರು ನಿಮ್ಮ ಬಳಿ ಓಡಿ ಬರ್ತಾರೆ. ವಂದನೆ.
ತಂದೆಯೇ, ನಿಮಗೆ ವಂದನೆ ಸಲ್ಲಿಸುತ್ತೇನೆ. ನೀವು ಇಲ್ಲಿದ್ದೀರಿ, ಅದಕ್ಕಾಗಿ ನಿಮ್ಮ ಹೃದಯವು ಇಲ್ಲಿದೆ. ನಿಮ್ಮ ಆಶೀರ್ವಾದದ ಐಶ್ವರ್ಯವೂ ಇಲ್ಲಿದೆ. ನಿನ್ನ ಮಹಿಮೆ ಇಲ್ಲಿದೆ. ಎಂಥ ಭಾಗ್ಯ ನಿನ್ನನ್ನು ನಮ್ಮ ಮಧ್ಯದಲ್ಲಿ ನಾವು ಹೊಂದಿಕೊಳ್ಳುವುದಕ್ಕಾಗಿ. ಜನರು ಸಂತೋಷಿಸ್ತಾ ಇದ್ದಾರೆ. ದೊಡ್ಡ ಮನುಷ್ಯರು ಬರುವಾಗ ಅಥವಾ MLA MP ಬರುವಾಗ ಜನರು ಬಹಳ ಗರ್ವ ಪಡ್ತಾರೆ. ಆದರೆ ಸೇವೆ ಬರುವಾಗ ಹೌದು, ಅವರು ಬಹಳ ಗೌರವದಿಂದ ನೋಡ್ತಾರೆ. ಆದರೆ ಪರಲೋಕದ ಹಾಗೂ ಭೂಲೋಕದ ದೇವರು ಬರುವಾಗ, ಪರಲೋಕ ಭೂಲೋಕದ ಚಕ್ರವರ್ತಿ ಬರುವಾಗ, ಮಹಿಮೆಯ ದೇವರು ಬರುವಾಗ, ಆತನು ನಮ್ಮ ಮಧ್ಯದಲ್ಲಿರುವಾಗ ಎಂಥ ಭಾಗ್ಯ, ಎಂಥ ಅಂದರೆ ನಾವೇನಾಗಿದ್ದೇವೆ, ನಾವೇನು, ಎಂಥ ಭಾಗ್ಯ, ನಾವೇನು, ನಾವು ಯಾರು ಕರ್ತನೆ, ಎಂಥ ಭಾಗ್ಯ. ಕೋಟಿ ಕೋಟಿ ವಂದನೆ, ಕೋಟಿ ಕೋಟಿ ವಂದನೆ, ಕೋಟಿ ಕೋಟಿ ವಂದನೆ, ಕೋಟಿ ಕೋಟಿ ವಂದನೆ, ಕೋಟಿ ಕೋಟಿ ವಂದನೆ ಅಪ್ಪ. ವಂದನೆ ವಂದನೆ. ಆಮೆನ್. ಹಲ್ಲೆಲೂಯಾ. ನನಗೆ ಗೊತ್ತಿದೆ. ನಾನು ನಿಮಗೆ ಸಾಕ್ಷಿಗಳನ್ನು ಕೇಳಿದ್ರೆ ನೀವು ಅನೇಕರು ಭಯಂಕರವಾದ ಅನುಭವವನ್ನು ಹಾದು ಹೋಗಿದ್ದೀರಿ. ಆದರೆ ನಾನು ಸಮಯ ತೆಗೆದುಕೊಳ್ಳೋಕೆ ಇಷ್ಟಪಡಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ರಿ. 1 ತಿಂಗಳು ಇಲ್ಲಿದ್ದೀರಿ, ದಯಮಾಡಿ ಕೂತ್ಕೊಳ್ರಿ. ಆ ಒಂದು ಚೇರ್ಗಳನ್ನು ಸರಿಪಡಿಸ್ಕೊಳ್ರಿ. ಉತ್ತಮವಾದ ಪ್ರಾರ್ಥನೆ ಏನಂದರೆ, ನೀವು ಮಾತನಾಡುವಾಗ ಅಲ್ಲ, ಸುಮ್ಮನೆ ಕೂತ್ಕೊಂಡು ಆನಂದಿಸ್ರಿ. ನಾನು ನನ್ನ ತಾಯಿ ಹತ್ರ ಹೋಗುವಾಗ, ಆಕೆ ಈಗ 98-99 ಇರ್ಬೋದು. ಆಕೆ ಹಿಂದಿನಂತೆ ಮಾತಾಡೋದಿಲ್ಲ. ಹೌದು, ಹಿಂದಿನಂತೆ ಮಾತಾಡೋದು ಪರವಾಗಿಲ್ಲ. ಆಕೆ ಸುಮ್ಮನೆ ನೋಡ್ತಾರೆ. ಅದೇ ಆಕೆ ಆನಂದ. ನನ್ನ ಅಪ್ಪ ಅವ್ರು ಸಾವಿಗೆ ಮುಂಚಿತ ನಾನು ಹೋದ ತಕ್ಷಣವೇ ಅವ್ರು ಹಿಂಗೆ ಆಳವಾದಂಥ ನೋಡ್ತಾಯಿದ್ರು. ನೀವು ಜಸ್ಟ್ ದೇವ್ರು ಹೇಳ್ತಾರೆ, ದೇವ್ರಿಗೆ ಗೊತ್ತು, ನೀನು ಹೋಗುವಾಗ ಎಲ್ಲ ಸಮಯದಲ್ಲಿ ನೀವು ಒಂದು ಲಿಸ್ಟೊಂದಿಗೆ ಹೋಗ್ತೀರಿ. ಎಲ್ಲ ಸಮಯದಲ್ಲಿ ಹೋಗುವಾಗ ದೇಶಕ್ಕಾಗಿ, ಲೋಕಕ್ಕಾಗಿ, ಅದಕ್ಕಾಗಿ ಇದಕ್ಕಾಗಿ ಪ್ರಾರ್ಥಿಸಿ, ಮಕ್ಕಳಿಗಾಗಿ ಪ್ರಾರ್ಥಿಸು, ಸ್ನೇಹಿತರಿಗಾಗಿ, ಮಕ್ಕಳಿಗಾಗಿ ಪ್ರಾರ್ಥಿಸ್ರಿ, ಹಣಕ್ಕಾಗಿ ಪ್ರಾರ್ಥಿಸ್ರಿ. ದೇವ್ರು ಹೇಳ್ತಾರೆ, ಎಲ್ಲ ಸಮಯದ ಆಕೆ ಬರುವಾಗ ಆ ಒಂದು ಪಟ್ಟಿಯೊಂದಿಗೆ ಬರ್ತಾರೆ. ಆಕೆಗೋಸ್ಕರ, ಅವನಿಗೋಸ್ಕರ ನಾನು ಶಾಪ್ ಕೀಪರ್ ಆಗಿದ್ದೀನಿ. 1 kg ಶಕ್ತಿ, 2 kg ಪ್ರೀತಿ. ಅನೇಕ ಸಮಯ ಇದೆ. ಯಾಕೆ ಬಂತೆ ಅಂತ ಕೇಳ್ತಾರೆ. ಸೊ ಯಾಕೆ ನಿನ್ನನ್ನು ನೋಡಲಿಕ್ಕಾಗಿ. ಯಾಕೆ ಬಂದೆ? ನೋಡಲಿಕ್ಕೆ. ಅದ್ಭುತ ಅಲ್ಲ, ಈ ಅದ್ಭುತವೂ ಕೂಡ ಅಲ್ಲ. ನೀವು ಅದ್ಭುತವನ್ನು ಕೂಡ ಎದುರು ನೋಡಲ್ಲ. ನೀವು ಆ ಒಂದು ಅದ್ಭುತವನ್ನು ಮಾಡುವಂಥವನ್ನು ಹುಡುಕ್ತೀರಿ. ನೀವು ಮದುವೆ ಆಗಲ್ಲ, ಆದರೆ ಅಕ್ಕೆ ನಿನ್ನನ್ನು ಅಡುಗೆ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಅಲ್ಲ, ಆತನು ನನಗೆ ತರ್ತಾನೆ ಅಂತ ನೀವು ಮದುವೆ ಆಗೋದಿಲ್ಲ. ಆ ಸಂಗತಿಗಳು ಅದಲ್ಲ. ಜಸ್ಟ್ ಸುಮ್ಮನೆ ಜೊತೆಲಿರುವಂಥದ್ದು ಅಷ್ಟೇ. ನೀವು ಈ ರೀತಿಯಲ್ಲಿ ಕೂತ್ಕೊಳ್ಳುವಾಗ, ನೀವು ಒಂದು ಆ ಪದವನ್ನು ಆಡುವಾಗ 1 ಗಂಟೆ ನಿನ್ನ ಪ್ರೀತಿ ಎಷ್ಟು ಅದ್ಭುತ ಅಂತ ಆಡುವಾಗ, ನಿನ್ನ ಪ್ರೀತಿ ಎಷ್ಟೋ ಅದ್ಭುತ, ಅದ್ಭುತ ಪ್ರೀತಿ. ನೀವು ಅವಳಿಗೆ, ನಿಮಗೆ ಒಂಥರ ಗೂಸ್ಬಂಬ ಥರ ಆಗುತ್ತೆ. ಅದು ಆತನಿಗೆ, ಅಪ್ಪ ಈ ವ್ಯಕ್ತಿ ಈಕೆ
ನನ್ನ ಪ್ರೀತಿಯನ್ನು ಅಭಿನಂದಿಸಲಿಕ್ಕಾಗಿ ಬಂದಿದ್ದಾಳೆ. ಏನಾಗುತ್ತೆ ಗೊತ್ತಾ, ದೇವರ ಆ ಪ್ರೀತಿಯನ್ನು ನೋಡುವಾಗ, ಆ ಒಂದು ಉದ್ವೇಗವನ್ನು ನೋಡುವಾಗ, ಆ ಒಂದು ಥ್ರಿಲ್ ನೋಡುವಾಗ, ಆ ಒಂದು ಆನಂದ ಏನಾಗುತ್ತೆ ಗೊತ್ತಾ, ಪರಲೋಕ ಆ ಪರಲೋಕದ ಆ ಒಂದು ನೆಲ ಇದೆಯಲ್ಲ ಅದು ಮುರಿಯಲ್ಪಡ್ತದೆ. ಪರಲೋಕ ಎಲ್ಲ ನಿನ್ನ ಮೇಲೆ ಬಿದ್ದುಬಿಡುತ್ತೆ. ಆ ದೇವ್ರು ಕೂತ್ಕೊಂಡಿದ್ದಾರಲ್ಲ ಆ ಒಂದು ಸಿಂಹಾಸನ, ದೇವರು ಪ್ರಿಯಕರಗಾಗಿ ನೋಡ್ತಾ ಇದ್ದಾರೆ. ಪ್ರೀತಿ ಮಾಡಿರಿ. ಆ ಒಂದು ಸಿಹಿಯಾದ ಮುಖಕ್ಕಾಗಿ ವಂದನೆ. ನಾನು ಜನರು ಇಷ್ಟಪಡ್ತೇನೆ. ಅದು ಭಾವನೆಗಳನ್ನು ತೋರಿಸುವಂಥ ವ್ಯಕ್ತಿಗಳು. ಕೆಲವು ಜನ ಹೇಳ್ತಾರೆ, ನಾನು ಆನಂದಿಸ್ತೇನೆ, ನಾನು ಸೈಲೆಂಟಾಗಿ ಆನಂದಿಸ್ತೇನೆ. ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಅದನ್ನು ಆನಂದಿಸ್ತೇನೆ. ನಾವು ಸುಮ್ಮನೆ ಹಾಗೆ ಭಾವನಾತ್ಮಕವಾಗಿದೆ ಅಷ್ಟೇ. ಆ ಒಂದು ಬೆಂಕಿಯ ಒಂದು ಕೋಲ್ ತೆಗೆದುಕೊಳ್ರಿ, ಬೆಂಕಿ ಅದು ಮುಟ್ರಿ, ಬೆಂಕಿ ಅಣ್ಣ. ಆ ಸಮಯದಲ್ಲಿ ಎಲ್ಲ ಭಾವನೆಗಳು ಹೊರಗೆ ಬಂದ್ಬಿಡುತ್ತೆ. ಮನುಷ್ಯರಿಗೆ ಭಾವನೆಗಳಿದೆ. ನೀನು ಭಾವನಾತ್ಮಕವಾಗಿಲ್ಲ ಅಂತ ಹೇಳಬೇಡ. ನೀನು ಯವನಸ್ಥನಾಗಿದ್ದಾಗ ಹೇಗಿದೆ, ಸ್ವಲ್ಪ ಸಿಂಗದಿಗಳೇ ನಗ್ತಾ ಇದ್ದೆ. ನೀನು ಭಾಳ ಯವನಸ್ಥನಾಗಿದ್ದಾಗ ಯಾರಾದರೂ ಸುಮ್ಮನೆ ಕುತ್ಕೊಂಡು ಹೇಳಬೇಕಾಗಿದೆ, ಏನಾಯಿತು ನಿನಗೆ ಅಂತೆ. ಜೀವಿತದಲ್ಲಿ ಒಂದು ಸಮಸ್ಯೆಗಳು, ಆ ಪಾಪದ ಶಕ್ತಿ, ಆ ಕಠಿಣತ್ವ, ಆ ಕೈಯತ್ವ, ನಿರಾಶೆ, ಗಾಯಗಳು, ಶೋಧನೆಗಳು, ಸೋಲುವಿಕೆಗಳು, ಇವೆಲ್ಲವೂ ನಿನ್ನ ಮೇಲೆ ದಾಳಿ ಮಾಡ್ತು. ಅದು ಎಲ್ಲವೂ ಕೂಡ ನಿನಗೆ ಆ ಒಂದು ಕಠಿಣ ಮಾಡಿತು. ಈಗ ದೇವದೂತರು ಬಂದು ಕೂಡ, ಗಬ್ರಿಯಲ್ ಬಂದರೂ ಕೂಡ ಇಲ್ಲಿ ನಿಂತ್ಕೊಂಡ್ರು. ನಾನು ಗಬ್ರಿಯಲ್ ಅನ್ನೋದ್ರೆ ಗಾಬ್ರಿಯಲ್ಲ, ಅವ್ರನ್ನು ಭಾಳ ಸಂತೋಷಿಸ್ತಾನೆ. ನಾನು ಯೇಸು ಸ್ವಾಮಿನ 14 ವಯಸ್ಸಲ್ಲಿ ಅಂಗೀಕಾರ ಮಾಡಿಕೊಂಡಾಗ ನನಗೆ ನನ್ನ ಜೀವಿತದಲ್ಲಿ ಎಷ್ಟೋ ದಾಳಿಗಳು ಮಾಡಲ್ಪಡ್ತು, ಎಷ್ಟೋ ಗಾಯಗಳನ್ನು, ಎಷ್ಟೋ ಒಂದು ಅಸಮಾಧಾನ, ಶೋಧನೆಗಳನ್ನು ಆದು ಹೋದೆ, ಎಲ್ಲವೂ ಕೂಡ. ನೀವು ನನ್ನೊಟ್ಟಿಗೆ ಸ್ವೈರ್ಯ ಭಾಳ ಸಮಾಧಾನವಾಗಿದ್ದರೆ, ಸಂತೋಷವಾಗಿದೆ ಅಂದ್ಕೊಂಡಿದ್ರೆ, ನನ್ನ ಹೃದಯ ಗಾಯಗೊಟ್ಟು ಗಾಯಗಳು, ನಿರಾಶೆಗಳು ಇತ್ತು. ಆದರೂ ಕೂಡ ಪರಲೋಕದ ಆ ಒಂದು ಎಣ್ಣೆಯಿಂದ ಅದು ಗುಣವಾಯಿತು. ಆದರೆ ನಾನು ನಿಮ್ಗೆ ಹೇಳಲ್ಲ, ಈಗಲೂ ಕೂಡ ನಾನು ಮಗುವಿನಂತೆ ಇದ್ದೇನೆ ದೇವ್ರ ಮುಂದೆ. ನಾನು ನಗ್ತೇನೆ, ನೆಗಿತೇನೆ, ನಾನು ಓಡ್ತೇನೆ, ನೆಗಿತೇನೆ, ನಾನು ಹೊಡಿತೇನೆ. ನನ್ನ ಭಾವನೆಗಳನ್ನು ಕಾಪಾಡ್ಕೊಳ್ತೇನೆ. ಇನ್ನೂ ಅದು ಬಿಡುಗಡೆ, ದೇವ್ರಿಗಾಗಿ ಅದು ಬಿಡುಗಡೆ ಆಗಿರಬೇಕಂತ ಆಶಿಸ್ತಾನೆ. ಕೆಲವು ಪ್ರಸಂಗಗಳು ಭಾಳ ನಾಚಿಕೆ ಪಡ್ತಾರೆ. ಒಬ್ಬ ಪ್ರಸಂಗಿ ಅವನು ಸುಲಭವಾಗಿ ಅಳಬೇಕು. ನಾನು ಅಳೋದಿಲ್ಲಣ್ಣ, ನಿಮಗೆ ಸುತ್ತಿಗೆ ಬೇಕು. ನಾವೆಲ್ಲರೂ ಕೂಡ ಅನೇಕ ನೋವನ್ನು ಹಾದು ಹೋಗ್ತೇವೆ. ನಾವೆಲ್ಲರೂ ಕೂಡ ನಮಗೆಲ್ಲರೂ ಕೂಡ ಒಂದು ನಿರಾಶೆಗಳಿದೆ, ಒಂಟಿತನ ಇದೆ. ನಾವೆಲ್ಲ ಪ್ರತಿಯೊಬ್ಬರು ಅದರ ಹಾದು ಹೋಗ್ತಾರೆ. ನೀವು ಅದಕ್ಕೆ ದೇವರ ಮುಂದೆ ಸುರಿಸುವಾಗ, ಪರಿಶುದ್ಧಾತ್ಮನ ಅನುಮತಿಸುವಾಗ, ಆತನ ಆದರಣೆ ಮಳೆಗೆ ಬರ್ತದೆ, ಆತನ ಸ್ವಾತಂತ್ರ್ಯ ಮಳೆಗೆ ಬರ್ತದೆ. ನಾನು ಹೇಳ್ತೇನೆ, ನೀವು 98 ವಯಸ್ಸಲ್ಲಿರುವಾಗಲೂ ಕೂಡ ನೀವು 9 ವಯಸ್ಸಿನ ಮಗುವಿನಂತೆ ಇರ್ತೀರ ದೇವರ ಮುಂದೆ. ದೇವರು ಅಂಥ ವಿಧವಾದಂಥ ಮಗುವಿನಂಥ ಉದ್ವೇಗವನ್ನು ಇಷ್ಟಪಡ್ತಾರೆ. ಬೆಳಿಬೇಡ್ರಿ ಅಣ್ಣ, ನಾನು ಪಕ್ವವಾಗಿದ್ದಾನಣ್ಣ, ಏನು ಮೆಚ್ಯೂರು, ನಾನು ಭಾವನೆಗಳು ತೋರಿಸಲ್ಲಣ್ಣ. ಅದು ಪಕ್ವತೆ ಅಲ್ಲ, ಅದು ಕಠಿಣತ್ವ. ಅದು ನೀವು ಪರಿಶುದ್ಧಾತ್ಮನ ಅನುಮತಿಸುವಾಗ ಆತನ ಮೂಲಕವಾಗಿ ಚಲಿಸ್ತಾನೆ. ನಾನು ಸತ್ಯವೇದ ಓದುವಾಗ ನಾನು ಅಳ್ತೇನೆ, ಎಷ್ಟೋ ನಾನು ಅಳ್ತೇನೆ ನಾನು ಸತ್ಯವೇದ ಓದುವಾಗ. ಯಾಕಂದರೆ ನಾನು ಅಳ್ತಾ ಇಲ್ಲ ಅಣ್ಣ,
ನಿಮಗೆ ಗೊತ್ತು. ಸ್ವಲ್ಪ ಕ್ಷಮಿಸಲ್ಪಡದೇ ಇರೋದಕ್ಕದು, ನಾನು ಅದನ್ನು ಕ್ಷಮಿಸ್ಲಿಕ್ಕಾಗಲ್ಲ, ಅದು ನಿನ್ನನ್ನು ಕಠಿಣ ಮಾಡ್ತದೆ. ಎಲ್ಲ ಸಮಯದಲ್ಲಿ ಏನಾಯಿತು ಆಕೇನು ಮಾಡಿದ್ಲು, ಆತನೇನು ಮಾಡ್ದ, ಅವ್ರೇನು ಮಾಡಿದ್ರು ಅನ್ನೋ ಆಲೋಚಿಸುವಂಥದ್ದು ಅದು ಹುಚ್ಚುತನ. ಯಾಕೆ ದೇವರೇನು ಮಾಡಿದ್ದು ಅಂತ ಯಾಕೆ ಆಲೋಚನೆ ಮಾಡಬಾರ್ದು. ಯೋಸೇಫ, ಎಲ್ಲ ಸಹೋದರರು, ಎಂಥ ಹಿಂಸೆ. ಆತನು ಊಟ ತಂದು ಕೊಟ್ಟಿದ್ದಾನೆ, ಆತ ನಡೆದ ಅಣ್ಣ ಓ ಅಣ್ಣ ಎಲ್ಲಿದೆಯಾ, ಅಲ್ಲಿ ಹೋಗಿ ಎಕ್ಕೋ ಬರ್ತದೆ. ದೇಶದಿಂದ ದೇಶಕ್ಕೆ ಹೋಗ್ತಾ ಇದ್ದಾನೆ ಆತನು ಹೋಗುವಾಗ. ಅದು ಸ್ವಲ್ಪ ತಿರುವಳಿಯಿಂದ ಇಲ್ಲಿವರೆಗೂ ಅಲ್ಲ. ಆ ಕುರಿಗಳು ಅವ್ರು ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾ ಇರ್ತಾರೆ. ಕುರುಬರು ಇರುವಂಥ ಸ್ಥಳಕ್ಕೆ ಅಲ್ಲಿ ಹೋಗೋ ಅಲ್ಲಿ ಇರಲಿಲ್ಲ ಅವರು. ಆತ ಹೇಳ್ತಾ ಇದ್ದಾನೆ, ನನ್ನ ಸಹೋದರಲ್ಲಿ ನೀವು ಅವ್ರು ನೋಡ್ದಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಅವರೆಲ್ಲರೂ ಕೂಡ ಇಲ್ಲಿ ಬಿಟ್ಟೋದ್ರು ಈಗ ಅಂತ ಹೇಳಿದ್ರು. ಇನ್ನೊಂದು ಸ್ಥಳಕ್ಕೆ ಹೋದರು. ಆತನು ನೋಡ್ದ, ಎಂಥ ಸಿಹಿಯಾದ ಒಂದು ಹೃದಯ. ಆ ಅಣ್ಣಂದರು ಅವರು ಮಾತಾಡಲಿಲ್ಲ, ಆತನನ್ನು ದ್ವೇಷಿಸಿದರು. ಆದರೆ ಅಪ್ಪ ಹೇಳಿದ್ರು ಊಟ ತೊಗೊಂಡೋಗಂತಿರು. ಅದು ದೇವರ ಹೃದಯ. ಅವರು ನಿಮಗೆ ಗಾಯ ಮಾಡ್ತಾರೆ, ದ್ವೇಷಿಸ್ತಾರೆ, ಅವ್ರು ನಿಮ್ಮನ್ನು ತಿರಸ್ಕರಿಸ್ತಾರೆ. ದೇವ್ರು ಹೇಳ್ತಾರೆ, ಆತನಿಗೆ ಹಣ ಕಳಿಸು ಅಂತಾರೆ ದೇವರು ಹೇಳ್ತಾರೆ, ಆತನಿಗೆ ಬಿರಿಯಾನಿಗೆ ಆಗಿ ಆಹ್ವಾನಿಸು. ಸೈತನ್ ಹೇಳ್ತಾನೆ, ಅವರು ಗ್ರಹಿಸ್ಕೊಳ್ಳಿ, ತಡು ಕಾಯಿ ಅಂತ ಹೇಳ್ತಾರೆ. ಸೊ ಅಷ್ಟೇ ಸಾಕು ನಿನ್ನನ್ನು ತಡಿಲಿಕ್ಕದು. ವಿಶೇಷವಾಗಿ ಒಬ್ಬ ಸಭಾಪಾಲಕನು ಆತನು ಭಾಳ ಗಾಯ ಹೊಂದಿದ ವ್ಯಕ್ತಿ. ಆತನು ಕೆಲಸ ಮಾಡ್ತಾರೆ. ತಕ್ಷಣವೇ ಆ ಜನರು ಬರ್ತಾರೆ, ಸಭಾಪಾಲಕನೇ ನನ್ನನ್ನು ಇನ್ನೊಂದು ಸಭೆ ಕರ್ಕೊಂಡು ಹೋಗ್ಲಿಕ್ಕಿದೆ ಅಂತ ಹೇಳ್ತಾರೆ. ಆದರೆ 10 ವರ್ಷ 20 ವರ್ಷ ಅವ್ರಿಗೋಸ್ಕರ ಕೆಲಸ ಮಾಡಿದ್ದಾನೆ ಸಭಾಪಾಲಕನು. ಅಲ್ಲಿ ಮುಗೀತು. ಆದರೆ ಆತನು ಊಟ ತರ್ತಾರೆ, ಅಣ್ಣ ಆ ಬೀಫು, ಮಟನ್ನು, ಚಿಕನ್ನು ಅವರು ತಗೊಂಡ್ರು. ಬನ್ನಿರಿ ಊಟ ಕೊಡು. ಅವರು ಕಟ್ಟಾಕಿದ್ರು ಆತನು ಹೊಡೆದ್ರು. ಆತನು ಕಿರಿಚಿದ, ಅಣ್ಣ ನಿನಗೆ ಊಟ ತಂದಿದ್ದೇನೆ, ಏನಾಗ್ತಾ ಇದೆ. ಅವರು ಕೋಪಗೊಂಡಿದೆ ಅಂತ ನಾನು ತಿಳ್ಕೊಳ್ಳಿಲ್ಲ. ಅವರು ಭಾಳ ಕೈ ಆಗಿದ್ದಾರೆ ಅಂತ ತಿಳ್ಕೊಳ್ಳಿಲ್ಲ. ಆತನು ಭಾಳ ಮುಗ್ಧತೆಯಿಂದ ಇದ್ದ. ಆತನಿಗೆ ಗೊತ್ತಿಲ್ಲ, ಕೆಲವು ಜನ ಧ್ಯಾನ ಮಾಡ್ತಾರೆ, ಎಷ್ಟು ಜನ ಏನು ಮಾಡಿದ್ರು ಅಂತ ಆಲೋಚನೆ ಮಾಡ್ತಾರೆ. ಅವನನ್ನು ಬಿಸಾಕಿದ್ರು ನೀರಲ್ಲ, ಅಲ್ಲಿ ಆಳವಾದಂಥ ಸ್ಥಿತಿ. ಆತನನ್ನು ಸಾಯಿಸ್ಬೇಕು ಅಂದ್ಕೊಂಡಿದ್ರು. ಅದು ನನಗೆ ಏನು ಮುಟ್ತದೆ ಗೊತ್ತಾ, ಆತನು ಗುಂಡೆಯಲ್ಲಿದ್ದ. ಆಗ ಅವರು ಆತನ ತಂದ ಊಟ ಮಾಡ್ತಾಯಿದ್ರು. ಸತ್ಯವೇದ ಹೇಳುತ್ತೆ, ಆತನು ಗಟ್ಟಿಯಾಗಿ ಕೂಗ್ದ, ಅಣ್ಣ ಅಂತ. ಆತನು ಕಿರಿಸ್ತಾ ಇದ್ದ, ಅದು ಇವರು ಊಟ ಮಾಡ್ತಾ ಇದ್ದಾರೆ. ನೀವು ಎಷ್ಟೋ ಅವ್ರು ಆ ರೀತಿಯಲ್ಲಿ ಮಾಡಿದ್ರು, ನನಗೀಗ ಮಾಡಿದ್ರು ಅಂತ ಯಾವಾಗಲೂ ಹೇಳ್ತಿರ್ತೀರಿ. ದಯಮಾಡಿ ಗ್ರಹಿಸ್ಕೊಳ್ರಿ, ಈ ಸಂಗತಿಗಳು ನಿಮ್ಮನ್ನು ಕಠಿಣ ಮಾಡ್ತದೆ. ನಾನು ನೋಡ್ತೇನೆ, ಅನೇಕ ಒಳ್ಳೆ ಕಂಡಕ್ಟರ್ಗಳಿರ್ತವೆ. ನೀವು ತಕ್ಷಣವೇ ಅದನ್ನು ರಿಸೀವ್ ಮಾಡ್ಕೊಳ್ತೀರಿ, ಓಡ್ತೀರಿ, ಕೂಗ್ತೀರಿ. ಆದರೆ ಕೆಲವ್ರಿಗೆ ಅದಾಗೋದಿಲ್ಲ. ನಾನು ಅದಕ್ಕೆ ಕನಿಕರ ಪಡ್ತೇನೆ. ಯಾಕಂದರೆ ನೀವು ನಿಮ್ಮ ಹೃದಯದಿಂದ ಎಲ್ಲರೂ ಹೋಗಲಿಕ್ಕೆ ಬಿಟ್ಟಿಲ್ಲ. ತಪ್ಪಾದ ಸಂಬಂಧಗಳು ಕೂಡ ನಿಮಗೆ ಕಠಿಣತೆ ತರ್ತದೆ. ಈಗ ನಾವು ಆರಿಸ್ಕೊಳ್ಬೇಕಾಗಿದೆ, ನಾನು ಮೈಮೇಲೆ ತೆಗೆದುಕೊಳ್ಬೇಕಾ ಅಥವಾ ಇದು ಅಂಥೇಳಿ. ಸೊ ಇಲ್ಲ, ನಾನು ದೇವರ ಮಹಿಮೆ ತೆಗೆದುಕೊಳ್ಳೋಕ್ಕೆ ನಿರ್ಧಾರ ಮಾಡಿದೆ ಅಂದ್ಕೊಳ್ಳೋದಾದರೆ ದೇವರು ಅದನ್ನು ಇಷ್ಟಪಡ್ತಾರೆ. ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಎಷ್ಟು ಜನ ನಿಜವಾಗಿ ಅಣ್ಣ ನೀವೇನು ಮಾತಾಡ್ತೀವಿ ಅದು ನನಗೆ ಅರ್ಥ ಆಗ್ತದೆ ಅಂತ ಎಷ್ಟು ಜನ ಹೇಳ್ತೀರಿ? ಉನ್ನತವಾದ ಭಾಗ್ಯ ಯಾವುದು? ದೇವರು ನಿನ್ನ ಮೂಲಕವಾಗಿ ಚಲಿಸುವಂಥದ್ದಾಗಿದೆ. ಅದಕ್ಕಿಂತ ಪ್ರಾಮುಖ್ಯವಾದ ಏನಾದರೂ ಇದೆಯಾ? ಆತ ನಿನ್ನ ಕಣ್ಣುಗಳ ಮೂಲಕ ಹೋಗ್ತಾ ಇದ್ದಾನೆ, ನಿನ್ನ ಕೈಗಳಿಂದ ಹೋಗ್ತಾ ಇದ್ದಾನೆ. ಏನಾಗ್ತದೆ ಗೊತ್ತಾ? ನೀವು ನಿಮ್ಮ ಬಟ್ಟೆಗಳು ಕೂಡ ಆತನೇ ತುಂಬಿಕೊಳ್ಬೋದು. ಎಂಥ ಭಾಗ್ಯ! 15 ನಿಮಿಷ ದೇವರ ಪ್ರಸನ್ನತೆ, ಅದು ಕೋಟಿ 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 ಅಷ್ಟು
ಬೇರೆ ಯಾವುದೇ ಪ್ರಸನ್ನತೆಗಿಂತಲೂ ಅದು ಉನ್ನತವಾಗಿದೆ. ನಂತರ ಯಾರೋ ಬಂದರು, ದೇವರು ಇಷ್ಮಾಲನ್ನ ಕಳಿಸ್ಕೊಟ್ಟಿದ್ರು, ಅವ್ರಿಗೆ ಮಾರಿಬಿಟ್ರು. ಆತ ಭಾಳ ಗೋಳಾಡ್ದ. ನಿಮಗೆ ಗೊತ್ತಿಲ್ಲ, ಆತನು ಪೋಟಿಫರನ ಮನೆಯಲ್ಲಿರುವಾಗ ಆತನು ಅಳ್ತಾ ಇದ್ದ. ನಿಮ್ಮ ಗಾಯಗೊಂಡಾಗ ಅದು ಅಪಾಯಕಾರಿ. ನೀವು ಗಾಯಗೊಂಡಾಗ ಅಲ್ಲಿ ಕೈ ಇರ್ತದೆ. 80 ವರ್ಷದ ಸ್ತ್ರೀ ಕೂಡ ನಿಮ್ಮನ್ನು ಪಾಪ ಮಾಡುವಂತೆ ಮಾಡ್ತಾಳೆ. ಯಾಕಂದರೆ ನೀನು ಗಾಯಗೊಂಡಿದ್ಯಾ. ನೀನು ಗಾಯಗೊಂಡಾಗ ನೀನು ಭಾಳ ಬಲಹೀನವಾಗಿರ್ತೀಯ ಆತ್ಮಿಕವಾಗಿ. ನೀನು ಭಾಳ ಬಲಹೀನವಾಗಿರುವಾಗ ಆತ್ಮಿಕವಾಗಿ, ಸೊ ನೀವು ಆ ಒಂದು ಕುಡುಕತನಕ್ಕೆ, ಫ್ರೋನೋಗ್ರಫಿಗೆ ಅಡಿಕ್ಟ್ ಆಗಿಬಿಡ್ತೀಯ. ಯೂಟ್ಯೂಬಿಗೆ ಹೋಗ್ತೀಯ, ಎಲ್ಲ ಗಲೀಜಾದ ಒಂದು ಚಿತ್ರಗಳನ್ನು ನೋಡಲಿಕ್ಕೆ ಇಷ್ಟಪಡ್ತೀಯ. ಯಾವುದೇ ಸ್ತ್ರೀ ಬರೋದಾದರೆ ನೀನು ಆಕೆ ನೋಡ್ತೀಯ, ಬಿದ್ದು ಹೋಗ್ತೀಯ. ನೀನು ನೇರವಾಗಿ ಬಿದ್ದು ಹೋಗೋದಿಲ್ಲ. ನಿನ್ನ ಹೃದಯ ಕಠಿಣ ಮಾಡ್ಕೊಂಡಿದ್ದರಿಂದ, ಗಾಯಗೊಂಡಿರೋದ್ರಿಂದ ಅನೇಕ ಸಂಗತಿಗಳು, ನಿರಾಶತೆ. ಯಾಕೆ ನನ್ನ ತಂದೆ ಹಂಗಿದ್ರು, ನನ್ನ ಅಮ್ಮ ಹಂಗಿದ್ರು, ಯಾಕೆ ನನಗೆ ವಿದ್ಯಾಭ್ಯಾಸ ಕೊಡಲಿಲ್ಲ, ಯಾಕೆ ಯಾಕೆ ಹಂಗೆ ಮಾಡಿದ್ರು, ಈ ಎಲ್ಲ ಸಂಗತಿಗಳು ನಿಮ್ಮ ಹೃದಯನ ಕಠಿಣ ಮಾಡಿದೆ. ಗಾಯ ಬರ್ತದೆ. ಆ ಗಾಯ ಉಂಟಾಗುವಾಗ ನೀನು ಬಲಹೀನನಾಗ್ತೀಯ. ನೀನು ಬಲಹೀನನಾಗುವಾಗ ಯಾವುದೇ ಸ್ತ್ರೀ, ಯಾವುದೇ ಶೋಧನೆ, ಯಾವುದೇ ಆದರೂ ಕೂಡ ನೀನು ಬೇಗನೆ ಅದಕ್ಕೆ ಅಭ್ಯಾಸ ಹೊಳ್ಬಿಡ್ತೀಯ. ನಾನೇನು ಇಷ್ಟಪಡ್ತೀನಿ ಗೊತ್ತಾ, ಆತನು ಅಳುವಾಗ ಕಳ್ಕೊಳ್ತೆ. ಯಾಕೆ ಕಳ್ಕೊಳ್ತೇನೆ ಅಂತ ಹೆಂಗೆ ಹೇಳ್ತೀರಣ್ಣ? ನನಗೇನು ಗೊತ್ತಾಯಿತು ಅಂದರೆ, ಅನೇಕ ವರ್ಷಗಳ ನಂತರ, 20 ವರ್ಷಗಳ ನಂತರ ಆತನಿಗೆ ಮದುವೆ ಆಯಿತು. 17 ವರ್ಷ 20 ವರ್ಷಗಳ ನಂತರ, ಅನೇಕ ವರ್ಷಗಳ ನಂತರ ಆತನು ದಾಸೋಹದಲ್ಲಿದ್ದ ನಂತರ ಆತನು ಮದುವೆ ಆದ. ಆ ಒಂದು ರಾಜತ್ವದ ಮದುವೆ, ಮೊದಲನೇ ಮಗ ಬಂದ. ಆವಾಗ ಅವನು ಹೇಳ್ತಾ ಇದ್ದಾನೆ, ದೇವರು ನನ್ನ ಕುಟುಂಬವನ್ನು ಮರೆಯುವಂತೆ ಮಾಡಿದ್ದಾನೆ, ನನ್ನ ತಂದೆಯ ಕುಟುಂಬವನ್ನು ಮರೆಯುವಂತೆ ಮಾಡಿದ್ದಾನೆ ಅಂತ ಹೇಳ್ತಾನೆ. ಆತನು ಭಯಂಕರವಾಗಿ ಆತನು ಕಳ್ಕೊಳ್ತಾ ಇದ್ದಾನೆ. ಆ ಮೊದಲನೇ ಮಗು ಬರುವಾಗ, ಕರ್ತನೆ, ನನ್ನ ದೇವರು ಎಲ್ಲ ನನ್ನ ಕುಟುಂಬವನ್ನು ಮರೆಯುವಂತೆ ಮಾಡಿದ್ದಾನೆ, ನನ್ನ ಸಹೋದರ ಏನು ಮಾಡಿದ ಅದು ಮರೆಯುವಂತೆ ಮಾಡಿದ್ದಾನೆ. ನಾನು ಅಪ್ಪ, ಸಹೋದರ ಎಲ್ಲನೂ ಕಳ್ಕೊಳ್ತಾ ಇದ್ದಾನೆ. ನಾನು ತಾಯಿಯಲ್ಲಿದ್ದವನು, ಆತನು ನನ್ನನ್ನು ಮರೆಯುವಂತೆ ಮಾಡಿದ್ದಾನೆ. ಅದಕ್ಕಾಗಿ ಮೊದಲನೇ ಮಗನಿಗೆ ಹೆಸರು ಮನಸ್ಸೆ ಅಂತ ಕರೆದ. ಅರ್ಥ ಏನಂದರೆ, ಆತನು ನನ್ನ ಮರೆಯುವಂತೆ ಮಾಡಿದ್ದಾನೆ ಅಂತೇಳಿ ಅರ್ಥ. ಅದು ನೀವು ಆನಂದಿಸ್ತಾ ಇದ್ದೀರಾ? ನೀವು ಆ ಸೈಕಾಟ್ರಿಸ್ಟು ಪಾಶ್ಚಿಮಾತ್ಯ ದೇಶಕ್ಕೆ ಹೋಗುವಾಗ, ನಾನು ಯಾಕೆ ಹೀಗಿದ್ದೀನಿ ಗೊತ್ತಿಲ್ಲ ಅಂದರೆ, ನನ್ನ ಮುತ್ತಜ್ಜ ಹಂಗಿದ್ರು, ನನ್ನ ತಾಯಿ ಹೀಗಿದ್ರು ಅಂತ ಹೇಳ್ತೀರಿ. ಎಲ್ಲಿವರೆಗೂ ಅದನ್ನು ಹೇಳ್ತೀರಿ? ನಾವೆಲ್ಲರೂ ಕೂಡ ಸಮಸ್ಯೆಗಳಾದು ಹೋಗ್ತಾ ಇದ್ದೇವೆ. ನೀವು ಅದನ್ನು ಸರಿಪಡಿಸ್ಕೊಳ್ಳುವಾಗ ನೀವು ಆ ಒಂದು ನದಿಯಲ್ಲಿ ಪುಕ್ಕದ ರೀತಿಯಲ್ಲಿ ಇರ್ತೀರಿ. ನೀವೆಲ್ಲರೂ ಕೂಡ ಸೀನಿಯರ್ ಆದರೂ ಕೂಡ, ಸೀನಿಯರ್ ನಾಯಕರು ಕೂಡ ಕೆಲವರು ಎಲ್ಲರೂ ನಗುವಾಗ ಅವರು ಹಿಂಗೆ ನೋಡ್ತಿರ್ತಾರೆ. ಅವ್ರು ನೋಡ್ತಾ ಇದ್ರೆ ಪರವಾಗಿಲ್ಲ, ಅವ್ರು ಹೇಳ್ತಾರೆ, ಯಾಕೆ ಅವ್ರು ನಗಬೇಕು, ಅದು ಸತ್ಯವೇದದಲ್ಲಿ ಇದೆಯಾ ಅಂತಾರೆ. ಇವೆಲ್ಲ ಕೂಡ ಆ ಒಂದು ಕಠಿಣತ್ವದ ಚಿಹ್ನೆಗಳು. ಆ ಕಠಿಣತ್ವ ಏನಾಗ್ತದೆ ಗೊತ್ತಾ? ನೀವು ಆ ರೀತಿಯಲ್ಲಿ ಮಾತನಾಡ್ತೀರಾಗಿರುವಾಗ ನೀವು ಹೇಳ್ತೀರಿ, ಈ ಹುಡುಗ ಉರುಳಾಡ್ತಾ ಇದ್ದಾನೆ, ಇದು ಆತ್ಮವಲ್ಲ, ಇದು ಮಾಂಸ ಅಂತೀರಿ. ಮಾಂಸವೇ ಮತ್ತು ಉರುಳುದು. ಆತನು ಡ್ಯಾನ್ಸ್ ಮಾಡ್ತಾರೆ ಅಂದರೆ ಮಾಂಸಿಕವಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಮತ್ತು ಮಾಂಸ ಇಲ್ಲದೆ ಹಿಂಗೆ ಡ್ಯಾನ್ಸ್ ಮಾಡೋದು. ಅಂಥ ವ್ಯಕ್ತಿಗಳು ಭಾಳ ಟೀಕೆ ಮಾಡೋರಾಗಿರ್ತಾರೆ. ನಾನು ಹೇಳುವಾಗ ಅವ್ರು ನನ್ನನ್ನು ನೋಡೋದಿಲ್ಲ. ಅವ್ರು ಹೇಳ್ತಾರೆ, ಯಾಕೆ ಅವರು ಆ ದೇವರ ಪ್ರಸನ್ನತೆ ಯಾಕೆ ಶೂಸ್ ಹಾಕ್ಕೊಂಡಿದ್ದಾರೆ. ಕೆಲವರು ನನಗೆ ಪ್ರಶ್ನೆ ಕೇಳಿದರು, ಅವರು ಬರೆದ್ರಿಗೆ, ಅಣ್ಣ ಯಾಕೆ ಪುಲ್ಪಿಟ್ ಮೇಲೆ ಶೂಸ್ ಹಾಕೊಳ್ತೀರ ಅಂದರು. ನಾನು ಹೇಳಿದೆ, ದೇವ್ರ ಪುಲ್ಪಿಟ್ ಮೇಲೆ ಮಾತ್ರ ಇರೋದಾದರೆ ನಾನು ಅಲ್ಲಿ ಹಾಕ್ಕೊಳ್ಳೋದಿಲ್ಲ ಅಂತೆ. ದೇವರು ಸಭೆಯಲ್ಲಿ ಮಾತ್ರ ಇರೋದಾದರೆ ನಾನು ಅದನ್ನು ತೆಗಿತೀನಿ ಅಂತ ಹೇಳಿದೆ. ದೇವರು ನನ್ನೊಳಗೆ 24 ಗಂಟೆ ಜೀವಿಸ್ತಿರುವಾಗ
ನಾನೇನು ಮಾಡಬೇಕೀಗ? ನಾನು ಆ ಚಪ್ಪಲಿ ಇಲ್ಲದೆ ನಡಿಬೇಕು, ಲೋಕದಲ್ಲೆಲ್ಲ ಓಡಾಡಬೇಕಾಗತ್ತೆ. ಯಾಕಂದರೆ ದೇವ್ರು ನನ್ನೊಳಗಿದ್ದಾನೆ. ಈ ಎಲ್ಲ ಸಂಗತಿಗಳಿದೆಯಲ್ಲ, ಅದು ಹೃದಯನ ಕಠಿಣಪಡಿಸುತ್ತೆ. ಅವ್ರು ಟೀಕೆ ಮಾಡ್ತಾರೆ, ಅವರು ತಪ್ಪನ್ನು ಹುಡುಕ್ತಿರ್ತಾರೆ. ನಾನು ದೇವರೊಂದಿಗೆ ನಡೀತಾ ಇದ್ದೇನೆ 50ರಿಂದ 55 ವರ್ಷಗಳವರೆಗೂ. ನಾನು ಜನರನ್ನ ನೋಡಿ ಟೀಕೆ ಮಾಡಲೇ ಇಲ್ಲ. ಅವ್ರು ಏನು ಮಾಡ್ತಾಯಿದ್ರು ಕೂಡ ನಾನು ಅದನ್ನು ನಂಬೋದಿಲ್ಲ. ನಾನು ನನ್ನ ಬಾಯನ್ನು ಮುಚ್ಕೊಳ್ತೇನೆ. ನಾನು ಜನರೊಟ್ಟಿಗೆ ಚರ್ಚೆ ಮಾಡ್ತೇನೆ. ನಾವು ಸತ್ಯವೇದ ನೋಡಬೇಕು, ಅದು ಸರಿನಾ ಅಂತ ನೋಡಬೇಕು. ಅವರಾಗಿದ್ದಾರೆ, ಓ ಈ ರೀಕೆ ಅಂತ ಹೇಳ್ಬೇಡ್ರಿ. ಆ ದೇವ್ರ ಮನುಷ್ಯನ ಅವ್ರು ಬಿದ್ದೋದ್ರು ಅಂತಾರೆ. ಆ ದೇವ್ರ ಮನುಷ್ಯನ ಆತ ಮೊದಲಿದ್ದಂಗೆ ಇಲ್ಲ ಅಂತ ಹೇಳ್ಬೇಡ. ಎಲ್ಲ ಅದು ಆ ಒಂದು ಫಲಿತಾಂಶದ ಏನಂದರೆ ಅದು ಕಠಿಣ ಮಾಡ್ತದೆ ನಿಮ್ಮ ಹೃದಯವನ್ನು. ನೀವು ಕೇಳ್ಕೊಳ್ತಾ ಇದ್ದೀರಾ? ನಾನು ಏನು ಹೇಳಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಗೊತ್ತಾ? ನಾನು ಈ ಸಂಗತಿಗಳನ್ನು ಕಿತ್ತಾಕ್ತಾ ಇದ್ದೇನೆ. ಆಗ ನಿಮ್ಮಲ್ಲಿರುವಂಥ ಆ ಒಂದು ಬುಕ್ಕೆ ಅದು ಉಕ್ಕಬೇಕು ಅಂತ ಆಶಿಸ್ತೇನೆ. 300 ಜನರು ಇಲ್ಲಿದ್ದೀರಿ. ನಾನು ನಿಮಗೆ ಹೇಳ್ತೇನೆ, ನೀವೆಲ್ಲರೂ ಬೆಂಕಿಯನ್ನು ಹತ್ತಿಸ್ಕೊಂಡ್ರೆ ಲೋಕವೆಲ್ಲವೂ ಬದಲಾಗ್ತದೆ. ನಮಗೆ ಬೇರೆ ಯಾರು ಬೇಕಾಗಿಲ್ಲ, ನೀವೇ ಸಾಕು. ಈ ಭಾರತ ದೇಶಕ್ಕೆ ನೀವೇ ಸಾಕು. ಅಮೆರಿಕ ಪೂರ್ತಿಯಾಗಿ ನೀವೇ ಸಾಕು. ನೀವು ಬೆಂಕಿಯಲ್ಲಿದ್ದರೆ, ನೀವು ದೇವರ ಮಹಿಮೆಯನ್ನು ಹೊತ್ತುಕೊಳ್ಳುವುದಾದರೆ ನೀವೇ ಸಾಕು. ಒಬ್ಬ ವ್ಯಕ್ತಿ ಆತನ ಮೇಲೆ ಮಹಿಮೆಯಿಂದ ತುಂಬಿಲ್ಪಡುವುದಾದರೆ, ಆ ಫಿಲಿಪ್ಪನು ಆತನೊಬ್ಬ ಅಡಿಗೆಯವನು, ಆ ಒಂದು ಕೋಳಿ ಕೊಯ್ಯುವನು, ಆ ಲೆಕ್ಕ ಬರೆಯುವನು, ಆತನು ಸಮಾರ್ಯಕ್ಕೆ ಹೋದನು. ಆ ಸಮಾರ್ಯ ಪೂರ್ತಿ ಕದಲಿಸಲ್ಪಡ್ತು. ನೀನೇ ಆ ವ್ಯಕ್ತಿ ಆಗಿದ್ದೀಯಾ? ನೀನೇ ಆ ವ್ಯಕ್ತಿ. ನೀನು 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 ಸಿದ್ಧವಾಗಿ ನೀನೇ ಆ ವ್ಯಕ್ತಿ. ಅರಕಟ ಫಲ ಕೋಟೆ ಶಲಲ ಕಟ ಪರ ಕಟುಲ ಪತರ. ನಾನು ನಿಮ್ಗೆ ಹೇಳ್ತೇನೆ, ಇದೇ ಸಾಕು ನಮ್ಮ ದೇಶಕ್ಕೆ. ಯೇಸು ಹೇಳಿದರು, ಕೆಲಸಗಾರರು ಕಡಿಮೆ ಇದ್ದಾರೆ. ಇವತ್ತು ಕೆಲಸಗಾರರು ಭಾಳ ಇದ್ದಾರೆ. ಆದರೆ ಯೇಸು ಹೇಳಿದರು, ಕೆಲಸಗಾರರು ಅಂದರೆ ಆತನಂಥ ಒಂದು ಕೆಲಸಗಾರರು, ಅಧಿಕಾರದಿಂದ, ಶಕ್ತಿ, ಮಹಿಮೆಯಿಂದ, ಅದ್ಭುತಗಳೊಂದಿಗೆ ಸತ್ತರೆಬ್ಬಿಸುವಂಥವರು, ಆ ರೋಗಿಗಳನ್ನು ಗುಣಪಡಿಸುವಂಥವರು. ನೀವೆಲ್ಲಿ ಹೋಗ್ತಿರೋ ಅಲ್ಲಿ ಲಕ್ಷಾಂತರ ಜನ ಓಡಿ ಬರುತ್ತಾರೆ. ಆ ರೀತಿಯಾದಂಥ ಕೆಲಸಗಾರರು, ಅಂಥ ವಿಧವಾದ ಕೆಲಸಗಾರರು ಕಡಿಮೆ ಇದ್ದಾರೆ. ನೀನು ಆ ವ್ಯಕ್ತಿ ಆಗಿದೆಯಾ? ನೀವು ಆ ವ್ಯಕ್ತಿ ಆಗಿರ್ತೀಯಾ? ದೇವ್ರು ನೋಡ್ತಾ ಇದ್ದಾರೆ. ನೀನು ಆ ವ್ಯಕ್ತಿ ಆಗಿರ್ತೀಯ, ದೇವ್ರು ನೋಡ್ತಾ ಇದ್ದಾನೆ. ಶಾಖ ಥರ ಪಾಟೋ ಕೋಟೋ ಬರೋ ಕೋಟೋ. ನೀವು ಆಯಿತು ಅಂತ ಹೇಳೋದಾದರೆ ದೇವ್ರಿಗಾಗಲೇ ಹೌದು ಅಂತ ಹೇಳಿದ್ದಾರೆ. ನೀವು ಮದುವೆಯಲ್ಲಿ ನೋಡಿದ್ದೀರಾ? ಆ ಒಂದು ಗಂಡು ಮತ್ತು ಹೆಣ್ಣು ಇರ್ತಾರೆ. ಪಾಸ್ಟರ್ ಹೇಳ್ತಾರೆ, ನೀವು ಹೇಳ್ಬೇಕಂತ ಹೇಳ್ತಾರೆ, ನಿನ್ನ ಹೆಸರೇನು? ಬೆನಿಟಾ. ಒಂದು ಮದುವೆ ಗೀತೆ ಹೇಳ್ತಾರೆ, ಬೆನಿಟಾ. ಅವ್ರು ಕೇಳ್ತಾರೆ, ನೀವು ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೆ, ಸರಿ ಆಗೋಗಿರ್ತಾರೆ. ಎಲ್ಲವೂ ಮುಗೀತು, ಏನಾದರೂ ಅಬ್ಜೆಕ್ಷನ್ ಇದೆಯಾ ಅಂತ ಕೇಳ್ತಾರೆ. ಆತ ಹೇಳ್ತಾರೆ, ಹೌದು, ನಾನು ಮದುವೆ ಆಗ್ತೇನೆ, ನೀನು ಒಟ್ಟಿಗೆ ಇರ್ತೇನೆ, ಆ ದುಃಖ ಕಷ್ಟ ಎಲ್ಲ ಇರುವಾಗಲೂ ಕೂಡ ನೀನು ಹೇಳುವಂತ ಮತ್ತೆ ಹೇಳ್ತಾರೆ. ಈಗ ಮೊದಲಿಗಿತ್ತು, ನಾನು ನನ್ನ ಮೈಮೆ ತೋರಿಸ್ಲಿಕ್ಕೆ ರೆಡಿ ಇದ್ದೇನೆ, ನೀನೊಟ್ಟಿಗೆ ನಡಲಿಕ್ಕೆ ಸಿದ್ಧವಾಗಿದ್ದೇನೆ ಅಂತ ಹೇಳ್ತಾರೆ. ಆ ಕಣಿವೆಯಲ್ಲಿ, ಆ ಬೆಟ್ಟದಲ್ಲಿ, ಕಠಿಣವಾದ ಸ್ಥಳಗಳಲ್ಲಿ, ಕತ್ತಲೆ ಸ್ಥಳದಲ್ಲಿ ನಾನು ಸಿದ್ಧವಾಗಿದ್ದೇನೆ. ಈಗ ಆ ಒಂದು ಮೈಕು ಗಂಡಸ ಹತ್ರ ಕೊಡ್ತಾರೆ. ಗಂಡ ಹತ್ರ ನೀನು ಸಿದ್ಧವಾಗಿದ್ದೆ, ಸಿದ್ಧವಾಗಿದ್ದಾನೆ. ಇಬ್ಬರು ಒಟ್ಟಾಗಿ ಹೇಳೋದಾದರೆ, ಈಗ ನೀವು ಒಂದಾಗಿದ್ದೀರಿ ಅಂತ ಹೇಳ್ತಾರೆ. ನೀವು ಅಸಾಧಾರಣವಾದ ದೇವರ ಅದ್ಭುತನ ಪ್ರಾರಂಭಿಸಿದ್ದೀರಿ ಅಂತೇಳಿ.
ರಕಠಪತ್ತು ಓಲಾ ಸಂತರಬ ಅಲ್ಲ ಬತ್ತು ಆತು ರೋಷಕಲ ಬತ್ತು. ನಿಮ್ಗೆ ಗೊತ್ತಾ, ಸಹೋದರರು ಬಂದಾಗ ಎಷ್ಟು ಸಹೋದರರು ಬಂದರು? ಎಲ್ಲ ಸಹೋದರರು ಬಂದರು. ಅವರ ಮುಂದೆ ಆತನು ಅಳ್ಳಿಕ್ಕೆ ಪ್ರಾರಂಭಿಸಿದ. ಅಳ್ತಾ ಇದ್ದಾನೆ, ಆತನು ಹೇಳ್ತಾ ಇದ್ದಾನೆ, ಎಲ್ಲರೂ ಹೋಗ್ರಿ, ಎಲ್ಲರೂ ಹೋಗ್ರಿ, ಹೊರಗಡೆ ಹೋಗ್ರಿ, ಹೊರಗಡೆ ಹೋಗ್ರಿ, ಎಲ್ಲರೂ ಹೊರಗಡೆ ಹೋಗ್ರಿ ಅಂತಿದ್ದಾನೆ. ಆತನು ಕಿರ್ಚಿ ಅಳ್ತಾ ಇದ್ದಾನೆ. ಎಲ್ಲ ಸಹೋದರರು ಅವ್ರಿಗೆ ಆಶ್ಚರ್ಯ ಆಗ್ತಾಯಿದ್ದು. ಯಾಕೆ ಈ ಐಗುಪ್ತದ ಸರ್ವಾಧಿಕಾರಿ ಯಾಕೆ ಹೇಳ್ತಾ ಇದ್ದಾನೆ? ಇಂಥ ಉನ್ನತವಾದ ವ್ಯಕ್ತಿ ಅಳ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ, ನಾನು ಯೋಸೇಫನು, ನೀವು ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ನಾನೇ ಆ ವ್ಯಕ್ತಿ ಅಂತ ಹೇಳ್ತಾ ಇದ್ದಾನೆ. ಅವ್ರು ಭಾಳ ಆಶ್ಚರ್ಯಪಟ್ಟರು. ಅವ್ರಿಗೆ ಆಶ್ಚರ್ಯ ಆಯಿತು. ಯಾಕಂದರೆ ಇದು ಯೋಸೇಫ, ಈಗ ನಮ್ಮ ಜೀವಿತ ಮುಗೀತು ಅಂದ್ಕೊಂಡ್ರು. ಅವ್ರು ನಡುಗ್ತಾ ಇದ್ದಾರೆ. ಆತನು ಹೋಗಿ ಎಲ್ಲರನ್ನು ತಪ್ಪಿಕೊಳ್ತಾ ಇದ್ದಾನೆ. ಅವರು ಕ್ಷಮೆನೇ ಕೇಳಲಿಲ್ಲ. ಎಲ್ಲ ವರ್ಷಗಳಲ್ಲಿ ಆತನು ಎಂದಿಗೂ ಆ ಒಂದು ಗಾಯವನ್ನು ಅನುಮತಿಸಲೇ ಇಲ್ಲ. ಅದೇ ಜಯಕರವಾದ ಸಂಗತಿ. ನಾನು ಹೋರಾಡ್ತಾ ಇದ್ದೇನೆ. ನಾನು ಗಾಯಗೊಂಡಾಗ ನನ್ನ ಮುಖ್ಯವಾದ ಅಳು ಅವ್ರನ್ನ ಶಿಕ್ಷಿಸು ಅನ್ನೋದಲ್ಲ. ನನ್ನ ಮುಖ್ಯವಾದ ಅಳು ಏನಂದರೆ, ನನ್ನ ಹೃದಯವನ್ನು ಮೃದುಗೊಳಿಸು ದೇವರೇ ಅಂತೇಳಿ. ನನ್ನ ಹೃದಯ ಮೃದುಗೊಳಿಸುವಿಕೆಯಲ್ಲಿರ್ತೇನೆ. ನಾನು ಗಾಯಗೊಳ್ಳಬಾರ್ದು, ನಾನು ಕಹಿ ಆಗಬಾರ್ದು. ಯೇಸು ಸ್ವಾಮಿ ಭಾಳ ಸಿಹಿ ಆಗಿದ್ದಾರೆ. ನೀವು ಕಹಿ ಆಗಿಲಿಕ್ಕೆ ಸಾಧ್ಯವಿಲ್ಲ ಆತನೊಂದಿಗೆ. ನಾನು ಯಾವಾಗಲೂ ಪ್ರಾರ್ಥಿಸ್ತೇನೆ, ಕರ್ತನೆ ನನ್ನ ಹೃದಯವು ಕಹಿ ಆಗಬಾರ್ದು ಅಂತೇಳಿ ಪ್ರಾರ್ಥಿಸ್ತೇನೆ. ಎಷ್ಟೋ ಜನ ನನಗೆ ಗಾಯ ಮಾಡಿಸಿದ್ದಾರೆ. ನಾನು ಗಾಯಗೊಳ್ಳಿಕ್ಕೆ ಇಷ್ಟಪಡಲ್ಲ. ನನ್ನ ಕ್ಷಮಿಸು, ನನ್ನನ್ನು ಎಂದಿಗೂ ಅನುಮತಿಸಬೇಡ. ಇಂಥ ವಿಧವಾದ ಕಠಿಣತ್ವಕ್ಕೆ ಹಾದು ಹೋಗೋದಂತೆ, ಇಂಥ ಕಹಿಯತ್ವಕ್ಕೆ ಹಾದು ಹೋಗೋದಂತೆ ಮಾಡು. ನಾನು ನಿಮ್ಗೆ ಹೇಳ, ನಾನು ಅಂದ್ಕೊಳ್ತೀನಿ ನಾನು ಸರಿಯಾಗಿದ್ದೀನಿ ಅಂತೇಳಿ. ನನ್ನ ಹೃದಯ ಅದು ಕಹಿ ಆಗಿಲ್ಲ. ಯಾವ ವ್ಯಕ್ತಿಯ ಮೇಲೂ ಕೂಡ ಕಹಿ ಆಗಿಲ್ಲ. ಅದೇ ಕಾರಣ ನೀವಿಲ್ಲಿದ್ದೀರಿ. ಇದಕ್ಕೆ ಕಹಿ ಆದರೆ ಅಲ್ಲಿ ಬೆರಕ ಸೇವೆನೇ ಇರೋದಿಲ್ಲ. ನಿಮ್ಗೆ ಅರ್ಥ ಆಯ್ತಾ ಇದು? ನನ್ನ ಒಬ್ಬ ಸಹೋದರಿಯ ಒಂದು ಮದುವೆ ನಮ್ಮ ಗ್ರಹಿಕೆ ಇಲ್ಲದೆ ಆಯಿತು. ಅವನ ಪ್ರಯತ್ನ ನಾನು ಭಾಳ ಗರ್ವದ್ದಾಗಿದೆ. ನಾನೀಗ ಕನಿಕರ ತೋರಿಸ್ತೇನೆ. ಆವಾಗ ನಾನು ಹೇಳಿದೆ, ನಾನು ಜೀವಂತವಾಗಿರೋರು ಕೂಡ ನಾನು ಆತನ ನೋಡಲ್ಲ ಅಂತ ಹೇಳಿದೆ. ನಾನು ಅದನ್ನು ಮ್ಯಾನೇಜ್ ಮಾಡ್ಬೋದು. ದೇವರನ್ನು ಉಪಯೋಗಿಸ್ತಾ ಇದ್ದಾರೆ. ಆ ಸಂಗತಿ ನಡೀತಾ ಇದೆ. ಜನರು ಆಶ್ವಯಿಸಲ್ಪಡ್ತಾ ಇದ್ದಾರೆ. ಜನರು ಆಶ್ವಯಿಸಲ್ಪಟ್ಟಾಗ ನೀವು ವಂಚನೆಗೊಳಪಡಬೇಡ್ರಿ. ಆದರೆ ದೇವರು ನನಗೆ ಒಂದು ಹೊಸ ದರ್ಶನ ಕೊಡಬೇಕು ಅಂದ್ಕೊಂಡಿದ್ದಾರೆ. ನನ್ನನ್ನು ಕ್ಯಾಪ್ಟನ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ನನಗೆ ಅರ್ಥ ಆಯಿತು, ದೇವರು ನನಗೆ ದರ್ಶನ ಕೊಡ್ತಾ ಇದ್ದಾರೆ ಅಂತೇಳಿ. ಪ್ರತಿ ಸಮಯದಲ್ಲಿ ನಾನು ಪ್ರಾರ್ಥನೆಗೆ ಹೋಗುವಾಗ ದೇವರು ಹೇಳ್ತಾಯಿದ್ರು, ಆ ಸಹೋದರಿ ಕುರಿತಾಗಿ ಏನು ಅಂತ ಹೇಳ್ತಾಯಿದ್ರು. ನಾನು ಹೇಳ್ತಾಯಿದ್ದೆ, ಎಂದೆಂದಿಗೂ ಇಲ್ಲ ಅಂತಿದೆ. ಆಕೆ ನನ್ನನ್ನು ವಂಚಿಸಿದ್ಲು. ಆಕೆ ಮದುವೆ ಆದಳು. ಆಕೆ ನನ್ನ ಸೇವೆ ಕುರಿತಾಗಿ ಆಲೋಚಿಸಲಿಲ್ಲ. ಆ ಒಂದು ಕುಟುಂಬದ ಗೌರವ ಚಿಂತಿಸಲಿಲ್ಲ. ನಾನು ಆ ಥರ ಮಾತಾಡ್ತಾ ಇದ್ದೆ. ಏನೂ ಆಗಲಿಲ್ಲ. ಒಂದು ದಿನ ನಾನು ಕರ್ತನೆ, ನಾನು ಆಕೆಯನ್ನು ಸೇರಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ, ನನಗೆ ಕ್ಷಮಿಸ್ಬಿಡು ಅಂತ ಕೇಳಿಕೊಂಡೆ. ನನಗೆ ಸಹಾಯ ಮಾಡು ಅಂತ ಹೇಳಿದೆ. ನೆಕ್ಸ್ಟ್ ದಿವಸ ಅನೇಕ ವರ್ಷಗಳ ನಂತರ ನನ್ನ ಸಹೋದರಿ ಮಗುವನ್ನು ಹೊತ್ಕೊಂಡು ಮನೆಗೆ ಬಂದಳು. ಅದು ಮುಂಚಿತ ಆಗಿದ್ದರೆ, ಆದರೆ ನಾನು ಆಕೆ ತಳ್ಳಿಬಿಟ್ಟು ಬಾಗ್ಲಾಕ್ಬಿಡ್ದೆ ಆದರೆ ಇಲ್ಲಿ ದೇವರನ್ನು ಮುರಿದ್ರು. ನಂತರ ಬೆರಕ ದರ್ಶನ ಬಂತು. ನಂತರ ಅನೇಕರು ನೀವು ಕ್ಷಮಿಸಿದ್ರು. ಆದರೆ ಕೆಲವು ಜನ ಇದ್ದಾರೆ, ನಿಮಗೆ
ಬಿಡುಗಡೆ ಬೇಕಾಗಿದೆ. ನಿಮಗೆ ಉನ್ನತವಾದ ಕರುವಿಕೆ ಇದೆ, ಅದ್ಭುತ ಒಂದು ಕರುವಿಕೆ ಇದೆ. ದೇವರು ನಿಜವಾಗಿಯೂ ಸಮಪಾಲಕರೇ, ಯಾರೆಲ್ಲ ನಿಮಗೆ ಬಿಟ್ಟು ಹೋಗಿದ್ದಾರೋ, ಆ ಗಾಯ ಇರ್ತದೆ, ಅವರ ಬಿಡುಗಡೆ ಮಾಡಿರಿ. ಕರ್ತನ ಅವ್ರನ್ನ ನಿಮ್ಮ ಕೈಲಿ ಒಪ್ಪಿಸ್ತೇನೆ ಅಂತ ಹೇಳ್ರಿ. ಈ ಎಲ್ಲ ತೊಂದರೆಗಳು ನಮಗೇನು, ಅದು ನಮಗೆ ವಿರುದ್ಧವಾಗಲ್ಲ. ನನ್ನೊಟ್ಟಿಗೆ ಹೇಳ್ರಿ, ನಾನು ಆದುವಂಥ ಪ್ರತಿಯೊಂದು ಕಷ್ಟಗಳು ಎಲ್ಲ, ಆದುವಂಥ ಒಂಟಿತನ, ನಾನು ಆದುವಂಥ ಎಲ್ಲ ಗಾಯಗಳು, ನಾನು ಆದುವಂಥ ಎಲ್ಲ ಒಂದು ನಿರಾಶೆಗಳು, ಅದು ರಾತ್ರಿ ಆಗಲು ಕ್ರಿಯೆ ಮಾಡ್ತಾ ಇದೆ. ಅದು ನನ್ನ ಕರುವಿಕೆಗಾಗಿ, ನನ್ನ ಒಳಿತಿಗಾಗಿ. ಸಹೋದರರು ಕಿರ್ಚುವಾಗ ಅವ್ರು ನಡುಗ್ತಾ ಇದ್ದಾರೆ. ಯೋಸೆಫ್ ಹೇಳ್ದ, ಈಗ ನಿಮ್ಗೆ ಅರ್ಥ ಆಯ್ತಾ ಯೋಸೆಫನ್ ಯಾರೆಂಬುದಾಗಿ ಅರ್ಥ ಮಾಡ್ಕೊಂಡ್ರ ಅಂತ ಆತನ ಹೇಳ್ದ? ಇಲ್ಲ. ಅವರು ಕ್ಷಮೆ ಕೇಳಿಗೆ ಬಂದರು. ಅಣ್ಣ ಅಣ್ಣ ಅಂದರು. ಓ ದುಃಖ ಪಡಬೇಡ. ಅವ್ರು ಹೇಳಿದ್ರು, ದುಃಖ ಪಡಬೇಡ, ನೀವು ನಮ್ಮನ್ನು ಕಳಿಸ್ಲಿಲ್ಲ, ದೇವ್ರು ನನ್ನಲ್ಲಿ ಕಳಿಸಿದ್ರು ಅಂತ ಹೇಳ್ದ ದೇವರು. ಸೊ ನೀವೆಲ್ಲರೂ ಕೂಡ ದೇವರ ಪಾತ್ರೆಗಳು. ನೀವು ನಾನು ಹೊಡೆದ್ರಲ್ಲ, ಅದಕ್ಕಾಗಿ ನಾನು ಇಲ್ಲಿದ್ದೇನೆ. ನೀವು ನಾನು ಜಾಡಿಸಿದ್ರಲ್ಲ, ಅದಕ್ಕಾಗಿ ನಾನು ಇಲ್ಲಿ ಗೌರವರಾಗಿದ್ದೇನೆ ಅಂತ ಹೇಳ್ತಾನೆ. ನೀವು ನನ್ನ ಮಾರಿದ್ರಲ್ಲ, ಅದಕ್ಕಾಗಿ ನಾನು ಇಲ್ಲಿದ್ದೇನೆ. ನೀವು ನಾನು ಒಳ್ಳೆ ಮಾಡಿದ್ದೀರಿ, ಒಳ್ಳೆತನ ಮಾಡಿದ್ರೆ ನನಗಿದ್ರಿ, ನೀವು ನಾನು ಆಶ್ರಯಿಸಿದ್ದೀರಿ. ಪಾ ಪಾ ಅದನ್ನು ನೋಡ್ರಿ, ಅದನ್ನು ಅವ್ರು ಹೊಡಿಲಿಲ್ಲ. ನೀವು ಕೆಟ್ಟದ್ದು ಮಾಡಿದೆ ಅಂದ್ಕೊಂಡ್ರಿ. ನೀವು ಹೇಳ್ಬೇಕಂದ್ರೆ ದೇವರು ಅದನ್ನು ಒಳ್ಳೆಯದಕ್ಕಾಗಿ ಮಾಡಿದ್ರು. ಅಣ್ಣ ಯಾಕೆ ಅಣ್ಣನ ಹೊಡೆದೆ ಗೊತ್ತಾ ಅಣ್ಣ? ಈಗ ನಾನು ನಿನಗೆ ಊಟ ಕೊಡಲಿಕ್ಕಾಗಿ ಬಿರಿಯಾನಿ ಕೊಡ್ತಾ ಇದ್ದೇನೆ, ನಿಮ್ಮನ್ನು ಕಾಪಾಡಲಿಕ್ಕಾಗಿ ದೇವರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಊಹಿಸ್ಲಿಕ್ಕೆ ಸಾಧ್ಯನಾ? ಒಬ್ಬ ಕುರುಬನು, ತಾಯಿಲ್ಲದವನು, ಆತನು ಅಧಿಪತಿ ಆಗಿದ್ದಾನೆ, ಐಗುಪ್ತದ ಅಧಿಪತಿ. ಲೋಕವೆಲ್ಲ ಆತನ ಬಳಿಗೆ ಬರ್ತಾ ಇದೆ ಆ ಊಟಕ್ಕಾಗಿ. God can do anything, anything, anything. God can do anything but fail. Everybody. God can do anything, anything, anything. God can do anything but fail. ನಾನು ನಿಮಗೆ ಪ್ರವಾದನೆ ಮಾಡ್ತಾ ಇದ್ದೇನೆ. ಅನೇಕ ಯೋಸೆಫರಲ್ಲಿದ್ದೀರಿ, ಬಲವಾದ ಯೋಸೆಫರು. ನೀವು ಅನೇಕರಿಗೆ ಊಟ ಬಡಿಸ್ತೀರಿ, ನೀವು ಊಟ ಕೊಡ್ತೀರಿ ಅನೇಕರಿಗೆ, ಸಾವಿರಾರು ಜನರಿಗೆ ಊಟ ಕೊಡ್ತೀರಿ. ನೀವು ಉನ್ನತವಾದಂಥ ಐಶ್ವರ್ಯವುಳ್ಳವರಾಗಿದ್ದೀರಿ. anything, anything, anything. God can do anything but fail. ಒಂದು ಸಮಯ ಬರ್ತದೆ ಪ್ರಿಯರೇ, ನೂರಾರು ಸಾವಿರಾರು ರೋಗಿಗಳು ಅವರು ನಿಮ್ಮ ಬಳಿಗೆ ಓಡಿ ಬರ್ತಾರೆ. ಯಾಕೆ? ನಿಮ್ಮನ್ನು ಮುಟ್ಲಿಕ್ಕಾಗಿ, ನಿಮ್ಮ ಒಂದು ಮುಟ್ಟುವಿಕೆಗಾಗಿ. God can do anything, anything, anything. God can do anything but fail. ನೀವು ನಿಮ್ಮ ಸೇವೆ ಮುಗಿತು ಅಂತ ಆಲೋಚಿಸುವಾಗ ಅದೇ ದಿನದಲ್ಲಿ ನಿಮ್ಮ ಸೇವೆಯ ಒಂದು ಹುಟ್ಟುವಿಕೆ ಆಗಿದೆ ಆ ದಿನ. God can do anything, anything, anything. God can do anything but fail. ನಾನು ನೋಡ್ತಾ ಇದ್ದೇನೆ, ನಾನು ಎಬ್ಬಿಸುವಿಕೆ ನೋಡ್ತಾ ಇದ್ದೇನೆ. ನೀವು ಸಾಧಾರಣವಾಗಿಲ್ಲಿದ್ದೀರಿ. ಒಂದು ಸಮಯ ಬರುತ್ತೆ,
ನಾನು ನಿಮಗೆ ನಿಜವಾಗಿ ಹೇಳ್ತೇನೆ, ಸ್ವಸ್ಥತೆ ಅದ್ಭುತಗಳು ಮಾತ್ರ ಅಲ್ಲ, ನಿಮ್ಮ ಒಂದೇ ಒಂದು ಸಹಿಯಿಂದ ಕೇಳ್ರಿ ಇಲ್ಲಿ, ಕೋಟ್ಯಾಂತರ ರೂಪಾಯಿ ಬರುತ್ತೆ. ಆಮೇನ್. ಒಂದು ಸಮಯ ಬರುತ್ತೆ, ಎಲ್ಲ ಕಡೆ ಸಾವಿರಾರು ಜನರನ್ನು ನೀವು ಅವರಿಗೆ ಊಟ ಪಡಿಸ್ತೀರಿ. ನನ್ನಿಂದ ತೆಗೆದುಕೊಳ್ಳ್ರಿ, ನೀವು ಅವರಿಗೆ ಪೋಷಣೆ ಮಾಡ್ತೀರಿ. God can do anything. anything, anything. God can do anything but fail. God can do anything, anything, anything. God can do anything but fail. Listen. ಕೇಳ್ರಿ ಇಲ್ಲಿ ನೋಡ್ರಿ, ನನ್ನ ಒಂದು ಹೊದಿಕೆ, ನಾನು ನನ್ನ ಯವನ ಪ್ರಾಯನ ಅದು ಹೊತ್ಕೊಂಡು ಬಂದಿದ್ದೇನೆ ಇಲ್ಲಿವರೆಗೂ. ಮತ್ತು ಆ ಒಂದು ಹೊದಿಕೆ, ಆ ಒಂದು ಬಲವುಳ್ಳ ದೇವದಾಸ ದಾಸಿಯರು ನನ್ನನ್ನು ನಂಬ್ರಿ. ನಿಜವಾಗಿಯೂ ದೇವ ಸೇವಕರು ಸತ್ತು ಹೋಗುವಾಗ ಅವ್ರು ಮಾತ್ರ ಪರಲೋಕಕ್ಕೆ ಹೋದರು. ಅವರ ಅಭಿಷೇಕ, ಆ ಒಂದು ಹೊದಿಕೆ, ಅದು ಪರಲೋಕಕ್ಕೆ ಹೋಗಲಿಲ್ಲ, ಅದೆಲ್ಲ ಕಡೆ ಚಲಿಸ್ತಾ ಇದೆ. ಅದು ಪರಲೋಕದಲ್ಲಿಲ್ಲ, ಅದು ಭೂಲೋಕದಲ್ಲಿದೆ. ಆ ಒಂದು ಹಸಿದ ಜನರಿಗಾಗಿ ಕಾಯ್ತಾ ಇದೆ. ಆ ಸಮರ್ಪಣೆ ಮಾಡಿಕೊಂಡಂಥ ಜನರಿಗಾಗಿ ಕಾಯ್ತಾ ಇದೆ. ಪ್ರಾರ್ಥನೆ ಮಾಡುವಂಥ ಜನರಿಗಾಗಿ ಕಾಯ್ತಾ ಇದೆ. ಅದು ನಿಮಗಾಗಿ ಕಾಯ್ತಾ ಇದೆ, ನೋಡ್ತಾ ಇದೆ, ಕಾಯ್ತಾ ಇದೆ. ಅದು ಬೀಳ್ತಾ ಇದೆ, ಅದು ನಿಮ್ಮ ಬೀಳ್ತಾ ಇದೆ. ಆ ಬಲವುಳ್ಳ ಜನರ ಮೇಲೆ ಇದ್ದಂಥ ಅಭಿಷೇಕ ಅದು ಈಗ ಬೀಳ್ತಾ ಇದೆ, ಅದು ಬೀಳ್ತಾ ಇದೆ, ಅದು ಬೀಳ್ತಾ ಇದೆ. ಓ ಅವರ ಅಭಿಷೇಕ, ಓ ಅವರ ಒಂದು ಹೊದಿಕೆ, ಓ ಅದು ಬೀಳ್ತಾ ಇದೆ, ಅದು ಬೀಳ್ತಾ ಇದೆ. ಓ ನೀವು ಎಲಿಶನಾಗಿ ಎದ್ದೇಳ್ಬೋದು. ಎಲಿಶನೇ ಎದ್ದೇಳು. ವಿಗಲ್ಸ್ವರ್ತ್ ಇಲ್ಲಿದ್ದಾರೆ. ವಿಗಲ್ಸ್ವರ್ಧನ ಅಭಿಷೇಕ ಇಲ್ಲಿದೆ. ವಿಗಲ್ಸ್ವರ್ಧನ ಅಭಿಷೇಕ ಇಲ್ಲಿದೆ. ಕ್ಯಾಥರಿನ್ ಕುಲ್ಮನ್ ಅಭಿಷೇಕ ಇಲ್ಲಿದೆ. ಆಕೆ ಶಕ್ತಿ ಇಲ್ಲಿದೆ, ಕಾಯ್ತಾ ಇದೆ ನಿಮ್ಮ ಮೇಲೆ. ಅದು ಒದಿತಾ ಇದೆ, ಒದಿಸಲ್ಪಡ್ತಾ ಇದೆ, ನಿಮ್ಮ ಮೇಲೆ ಒದಿಸಲ್ಪಡ್ತಾ ಇದೆ, ಅದು ನಿಮ್ಮ ಮೇಲೆ ಚಲಿಸ್ತಾ ಇದೆ. ಅದು ನೀವು ಎದ್ದೇಳ್ಬಹುದು ಈಗ, ತಂದೆಯಾಗಿ, ಒಬ್ಬ ನಾಯಕನಾಗಿ ನೀವು ಎದ್ದೇಳ್ಬೋದು. ಅದು ನಿಮ್ಮ ಸಮಯ, ಇದು ನಿಮ್ಮ ಸಮಯ, ಇದು ನಿಮ್ಮ ಸಮಯ. ಬರಬೇಡ್ರಿ. ಎಷ್ಟು ಜನ ಆ ಒಂದು ಹೊದಿಕೆಯನ್ನು ಹೊತ್ಕೊಳ್ಬೇಕಂತಿದ್ದೀರಿ? ಈ ಅಪೊಸ್ತಲ ಪ್ರವಾದಿಗಳ ಸೆಮಿನಾರು ಅದು ಮಹಿಮೆ ಉಳ್ಳದಾಗಿರ್ತದೆ. ಅದು ಇಲ್ಲಿಂದ ಪ್ರಾರಂಭವಾಗ್ತದೆ, ಅದು ಇಲ್ಲಿಂದ ಪ್ರಾರಂಭವಾಗ್ತದೆ, ನಿಮ್ಮಿಂದ. ವಂದನೆ ತಂದೆಯೇ, ವಂದನೆ ತಂದೆಯೇ, ವಂದನೆ ತಂದೆಯೇ. ಆ ಒಂದು ಹೊದಿಕೆ ಇಲ್ಲಿದೆ. ಅಪೊಸ್ತಲ ಹೊದಿಕೆ, ಅಪೊಸ್ತಲರ ಹೊದಿಕೆ,
ಎಲಿಯನ ಹೊದಿಕೆ ಇಲ್ಲಿದೆ, ಎಲಿಷನ ಹೊದಿಕೆ ಇಲ್ಲಿದೆ, ಮೋಶೆ ಹೊದಿಕೆ, ಸಮುವೇಲನ ಹೊದಿಕೆ, ಅಪೊಸ್ತಲನಾದ ಪೌಲನ ಹೊದಿಕೆ ಇಲ್ಲಿದೆ. इस मेरे जीवन में और क्या चाहूं प्रभु, जब तक मैं जिंदा तेरी स्तुति गाऊं। इस मेरे जीवन में और क्या चाहूं प्रभु, जब तक मैं जिंदा तेरी सेवा करूं। इस मेरे जीवन में और क्या चाहूं प्रभु, जब तक मैं जिंदा तेरी प्यार करूं। In this earthly life, what do I need, Lord? As long as I am alive, I want to love you. In this earthly life, what do I need? As long as I am alive, I want to serve you. In this earthly life,
What do I need, Lord? As long as I am alive, I want to praise you. Hallelujah. ಈಗಾಗಲೇ ಈಗಾಗಲೇ ಯಾರು ಮುಟ್ಟಿಲ್ಲ. ನನ್ನ ಮೇಲಿರುವಂಥ ಒಂದು ಹೊದಿಕೆ ಈಗಾಗಲೇ ಅದು ಹಾದು ಹೋಗಿದೆ. ಈಗ ಇದು ನಿಮ್ಮ ಸಮಯ. ನಾವೇನೆಲ್ಲ ಒತ್ಕೊಂಡಿದ್ದೇನೋ ಈಗಾಗಲೇ ನಾನು ಅದನ್ನು ಪಾಸ್ ಮಾಡಿದ್ದೇನೆ. ತಂದೆ ನನ್ನ ಮೇಲೆ ಹಾಕಿದಂಥ ಹೊದಿಕೆಯನ್ನು ನನ್ನ ಆತ್ಮಿಕ ಮುಂದಿನ ಪೀಳಿಗೆ ಅವರು ಹೊತ್ಕೊಳ್ಳಲಿ ಕರ್ತನೆ. ಕರ್ತನೆ, ಅನೇಕ ನಾಯಕರನ್ನ ಎಬ್ಬಿಸು ಕರ್ತನೆ, ಅನೇಕ ಪ್ರವಾದಿಗಳನ್ನು, ಅನೇಕ ಅಪೊಸ್ತಲರನ್ನ ಎಬ್ಬಿಸು. ಯಾರು ಹೋಗಿ ಜನರ ತರಬೇತಿಗೊಳಿಸ್ತಾರೆ ದೇವರೇ, ಸಂತತಿಯನ್ನು ಎಬ್ಬಿಸಲಿಕ್ಕಾಗಿ ಬಲವಾದ ಸೇವಕರನ್ನು ದೇವರನ್ನ ತಂದೆ ಮತ್ತು ನಾಯಕರಾಗಿ ಮಾಡು ಕರ್ತನೆ. ನೀವು ನನ್ನ ಮೇಲೆ ಏನು ಹಾಕಿದ್ದೀರೋ ನಾನು ಅದನ್ನು ಟ್ರಾನ್ಸ್ಫರ್ ಮಾಡ್ತೇನೆ, ಅದನ್ನು ಟ್ರಾನ್ಸ್ಫರ್ ಮಾಡ್ತೇನೆ ಬರುವಂಥ ಪೀಳಿಗೆಗೆ. ನಿಮ್ಮನ್ನು ಆಶೀರ್ವದಿಸ್ತೇನೆ. ನೀವು ಹೋಗ್ತೀರಿ, ಅನೇಕರ ತರಬೇತಿ ಪಡಿಸ್ತೀರಿ. ನೀವು ಹೋಗ್ತೀರಿ, ನೀವು ದೇವರಿಗಾಗಿ ಸೈನ್ಯವನ್ನು ಎಬ್ಬಿಸುತ್ತೀರಿ. ನೀವು ಹೋಗ್ತೀರಿ ಮತ್ತೆ ದೇವರ ಬಾಯಿ ಆಗಿರ್ತೀರಿ. ದೇವರ ಬಾಯಿ. ನೀವು ಹೋಗ್ತೀರಿ ಮತ್ತೆ ಒಂದು ಪೀಳಿಗೆನ ಎಬ್ಬಿಸ್ತೀರಿ. ನೀವು ಅದನ್ನು ನೋಡ್ತೀರಿ. ನೀವು ಈ ರೀತಿಯಲ್ಲಿ ಹಸಿದವರಾಗಿರುವುದಾದರೆ, ನೀವು ಸಮರ್ಪಿಸಿಕೊಂಡಾಗ ಯಾವ ಸೈತಾನನ ತಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಸೈತಾನನ ತಡಲಿಕ್ಕೆ ಸಾಧ್ಯ ಇಲ್ಲ. ಪರಲೋಕದೊಟ್ಟಿಗೆ ಸಂಪರ್ಕ ಇಟ್ಕೊಳ್ರಿ, ದೇವರೊಟ್ಟಿಗೆ ಸಂಪರ್ಕದಲ್ಲಿರಿ. ಅಣ್ಣನೊಟ್ಟಿಗೆ ಅಲ್ಲ, ನೀವು ಮತ್ತು ದೇವರೊಟ್ಟಿಗೆ ಸಂಪರ್ಕ ಇರಲಿ. ನೀವು ಮತ್ತು ದೇವರ ಸಂಪರ್ಕದಲ್ಲಿರ್ರಿ. ನಮ್ಮೆಲ್ಲ ಅಭಿಷೇಕಗಳು ಅದು ನಿಮಗೂ ಅದು ಟ್ರಾನ್ಸ್ಫರ್ ಆಗಲಿ ಕಾಯ್ತಾ ಇದೆ. ನೀವು ನನ್ನ ಮುಟ್ಟುವಿಕೆ ಬೇಡ. ಈಗಾಗಲೇ ನೀವು ಅದಕ್ಕೆ ಕೆಳಗಿದ್ದೀರಿ. ನೀವು ಈಗಾಗಲೇ ಅಭಿಷೇಕದ ಕೆಳಗೆ ಇದ್ದೀರಿ. ಈಗಾಗಲೇ ಬೆರಕ ಅಭಿಷೇಕದ ಕೆಳಗೆ ಇದ್ದೀರಿ. ನೀವು ಒಳಗೆ ಇದ್ದೀರಿ. ನೀವು ಎದ್ದೇಳ್ಬೋದೀಗ.